ಸಹೃದಯರಿಗೆ ಸಸ್ನೇಹ ವಂದನೆ. ನಮ್ಮ ಪರಿಚಯ ಹಾಗೂ ಸ್ವಾಗತದ ಅವಸರದಲ್ಲಿ, ಅವಸರ ಅಂದರೆ ಗಡಿಬಿಡಿ ಅಲ್ಲ, ಸಂದರ್ಭದಲ್ಲಿ ನನ್ನನ್ನೊಂದು ಗಂಧದ ಕೊರಡು ಮಾಡಿದ್ದಾರೆ. ಬಹಳ ಸಂತೋಷ. ನೀನೊಲಿದರೆ ಕೊರಡು ಕೊನರುಹುದಯ್ಯ ಅಂಥೇಳಿ ಹೇಳಿದ್ದು ಹಾಗೆ ಭ್ರಾಮರಿ ಅನುಗ್ರಹ ಇದ್ದರೆ ಕೊರಡು ಕೊನರೀತೋ ಏನೋ. ಹಾಗಾಗಿ ಪರಿಮಳ ಅದು ಗ್ಯಾರಂಟೀಡ್ ಅಲ್ಲ, ಕೊರಡಂತೂ ತೇಯ್ತದೆ. ಸಹೃದಯರಿಗೆಲ್ಲ ಸಸ್ನೇಹ ವಂದನೆ. ಶ್ರೀಕ್ಷೇತ್ರ ಕಟೀಲಿನ ಅಧಿಷ್ಠಾತ್ರಿ ಭ್ರಾಮರಿಯ ಸಾನ್ನಿಧ್ಯದಲ್ಲಿ ನಿಯತವಾಗಿ ಸಂಪನ್ನಗೊಳ್ಳುವ ಭ್ರಮರ ಇಂಚರ ನುಡಿ ಹಬ್ಬದಲ್ಲಿ ಉಪಸ್ಥಿತರಾಗಿರುವ ಎಲ್ಲ ನುಡಿಗಾರರನ್ನು ಅಭಿನಂದಿಸುತ್ತೇನೆ. ಈ ಧನ್ಯಾವಸರದಲ್ಲಿ ನಾನು ನಿರ್ವಹಿಸಬೇಕಾದ ವಿಷಯ ವಾಗ್ವ್ಯಾಪಾರ, ಸಂಸ್ಕೃತ ಸಂಸ್ಕೃತಿ. ನಿನ್ನೆ ನೀವು ರೋಹಿತ ಚಕ್ರತೀರ್ಥರವರಿಂದ ಇತಿಹಾಸದ್ದು ಕಥೆ ಕೇಳಿದ್ದೀರಿ. ಅದರಲ್ಲೊಂದು ರೋಚಕತೆ ಇರುತ್ತೆ. ಏನೋ ಒಂದು 4 ಹೆಣ ಬೀಳುತ್ತೆ, ಒಂದು 4 ಧ್ವಜ ಏರುತ್ತೆ, ಸ್ವಾರಸ್ಯವಾಗಿರುತ್ತೆ. ಯಾರ ಮೇಲೋ ಆಕ್ರಮಣ ಮಾಡಿದರು, ಇನ್ನೆಲ್ಲೋ ನಳನಳಿಸಿತು, ಇನ್ನೆಲ್ಲೋ ಕಳವಳಿಸಿತು ಅಂತ. ಆದರೆ ಈ ಸಂಸ್ಕೃತಿ ಅನ್ನುವಂಥ ವಿಷಯದಲ್ಲಿ ಅಂತಹ ರೋಚಕತೆ ಇರುವಂಥದ್ದಲ್ಲ. ಅದರಲ್ಲೂ ಬಹುಶಃ ಈ ವಿದ್ಯಾರ್ಥಿ ವಯಸ್ಸಿನಲ್ಲಿ ಹೆಚ್ಚು ಒಗ್ಗುವಂಥದ್ದು ಅಲ್ಲ. ಆದರೆ ಅದು ನಿರ್ಲಕ್ಷಣೀಯ ಅಲ್ಲ. ಯಾಕಂತ ಹೇಳಿದ್ರೆ, ನಾನು ನಿಮ್ಮ ಹಾಗಿದ್ದಾಗಲೇ ಉಡುಪಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯಂಥವರು ಮಾತಾಡೋದಿದ್ದರೆ ಅಲ್ಲೂ ಹೋಗಿ ಶ್ರದ್ಧೆಯಿಂದ ಕೂತ್ಕೊಂಡು ಕೇಳ್ತಿತ್ತು. ಆ ಕೇಳೋದೊಂದು ಸಂಸ್ಕಾರ ಇದೆಯಲ್ಲ, ನನ್ನ ವಿಷಯವೂ ಅದೇ. ಆ ಸಂಸ್ಕಾರ ಅಂತಿದೆ, ಅದೇ ಸಂಸ್ಕೃತಿ ಸಂಸ್ಕೃತ. ಅಂಥದ್ದು ಸುಮ್ಮನೆ ನಿಮ್ಮ ಕಿವಿ ಮೇಲೆ ಬೀಳ್ತಿರಲಿ, ಅದು ಖಂಡಿತ ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸುತ್ತೆ. ಈ ವಿಷಯದ ಶೀರ್ಷಿಕೆ ಹೇಳಿದ್ನಲ್ಲ, ಸಂಸ್ಕೃತ ಸಂಸ್ಕೃತಿ ಅಂತ. ಇದರಲ್ಲಿರುವಂಥ ಒಂದು ಸ್ವಾರಸ್ಯವನ್ನು ಗಮನಿಸಬೇಕು. ಸಂಸ್ಕೃತ ಶಬ್ದ, ಇಲ್ಲಿ ನಾವು ಸಂಸ್ಕೃತ ಕಲಿತವರು ಇರಬಹುದು. ಸಂಸ್ಕೃತ ಶಬ್ದ ಅದು ಪುಲ್ಲಿಂಗವೂ ಆಗ್ತದೆ, ಸ್ತ್ರೀಲಿಂಗವೂ ಆಗಬಹುದು, ನಪುಂಸಕಲಿಂಗವೂ ಆಗಬಹುದು. 3 ಲಿಂಗದಲ್ಲಿಯೂ ಸಂಸ್ಕೃತಂ, ಸಂಸ್ಕೃತ, ಸಂಸ್ಕೃತ, ಸಂಸ್ಕೃತ ಅಂತ ಹೇಳ್ಬೋದು. ಆದರೆ ಸಂಸ್ಕೃತಿ ಅನ್ನುವ ಶಬ್ದ ಇದೆಯಲ್ಲ, ಅದು ಕಡ್ಡಾಯವಾಗಿ ಸ್ತ್ರೀಲಿಂಗ ಮಾತ್ರ. ವಿಶೇಷಣ ವಿಶೇಷ್ಯ ಅಂತಿರುತ್ತಲ್ಲ ಭಾಷೆಯಲ್ಲಿ. ಹಾಗಾಗಿ ಆ ಸಂಸ್ಕೃತ ಶಬ್ದ ಅನ್ನೋದು ವಿಶೇಷಣವಾಗಲಿ ವಿಶೇಷ್ಯವಾಗಲಿ ಈ ಲಿಂಗಾಂತರವನ್ನು ಕೂಡ ಹೊಂದುತ್ತದೆ. ಸಂಸ್ಕೃತಂ ನಾಮ ದೈವೀ ವಾಕ್ ಅನ್ವಾಖ್ಯಾತ ಮಹರ್ಷಿಭಿ. ಇದು ಒಂದು ಸಂಸ್ಕೃತದ ಬಗ್ಗೆ ಇರುವಂತಹ ಒಂದು ಪ್ರಶಸ್ತಿ. ನಿನ್ನೆ ತಾನೇ ಕೆ ಪಿ ರಾವ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುವಾಗ ಸಂಸ್ಕೃತಕ್ಕೆ ನೀವು ಒಂದು ಆದೇಶವನ್ನು ಕೊಡ್ತೀರಿ, ಸಂಸ್ಕೃತದಲ್ಲಿ ಒಂದು ಪದ್ಯ ಹೇಳು ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಅದು 6 ಸಾಲಿನಲ್ಲಿ ಪದ್ಯವನ್ನು ಕೊಡ್ತು ಅಂತ ಹೇಳಿದ್ದಾರೆ. ಸಂಸ್ಕೃತದ ಒಂದು ಹಿರಿಮೆ ಅಲ್ಲಿಯೂ ಕೂಡ ಇದೆ. ದೇವೀಂ ವಾಚಂ ಅಜನಯಂತ ದೇವಾಹ ಎನ್ನುವಂತಹ ವೇದೋಲ್ಲೇಖವು ಕೂಡ ಇದನ್ನೇ ಬೊಟ್ಟು ಮಾಡ್ತದೆ. ಸಂಸ್ಕೃತದ ಹಿರಿಮೆ ಅಲ್ಲಿವರೆಗೂ ಇದೆ, ಅಂದರೆ ವೇದದವರೆಗೂ ಕೂಡ ಇದೆ. ಹಾಗಿದ್ರೆ ಈ ಸಂಸ್ಕೃತಿ ಅನ್ನುವಂಥದ್ದಿದೆಯಲ್ಲ, ಇದ್ರ ಪ್ರಾಚೀನತೆ ಎಷ್ಟು ಅಂತ ಕೇಳಿದ್ರೆ, ಸಂಸ್ಕೃತಿ ಶಬ್ದದ ಪ್ರಾಚೀನತೆ, ಸಂಸ್ಕೃತಿಯ ಪ್ರಾಚೀನತೆ ಅಲ್ಲ, ಸಂಸ್ಕೃತಿ ಶಬ್ದದ ಪ್ರಾಚೀನತೆ ಎಷ್ಟು. ಈಗ ತುಂಬ ಚಲಾವಣೆಯಲ್ಲಿದೆಯಲ್ಲ, ಏನೇನೂ ಇಲ್ಲ. ನಿನ್ನೆ ಮೊನ್ನೆ ಹುಟ್ಟಿದಂತಹ ಹಸುಗೂಸು ಸಂಸ್ಕೃತಿ ಎನ್ನುವ ಶಬ್ದ ನಮ್ಮ ಇಡೀ ಭಾರತ ವರ್ಷವನ್ನು ಇನ್ನಿಲ್ಲದಂತೆ ಆವರಿಸಿಬಿಟ್ಟಿದೆ. ದೇಶದ ಬಗ್ಗೆ, ಆಚಾರದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕಲೆಯ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರೆ ಪಲ್ಲವಿಯ ಹಾಗೆ, ಪಲ್ಲವಿ ಅಂದರೆ ಆಗಾಗ ಮತ್ತೆ ಬರೋದು, ಪಲ್ಲವಿಯ ಹಾಗೆ ಈ ಸಂಸ್ಕೃತಿ ಶಬ್ದ ಪುನರಾವರ್ತನೆ ಆಗದೇ ಇದ್ದರೆ ಮಾತಾಡುವವನ ಭಾಷಣಕ್ಕೆ ಬೆಲೆ ಇಲ್ಲ. ಭಾಷಣ ಬರೀ ಬುರ್ನಾಸ್ ಹೇಳ್ತಾ ಇರಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಮಣ್ಣಿನ ಸಂಸ್ಕೃತಿಯಲ್ಲಿ, ನಮ್ಮ ನೆಲಮೂಲ ಸಂಸ್ಕೃತಿಯಲ್ಲಿ, ನಮ್ಮ ಜಾನಪದ ಸಂಸ್ಕೃತಿಯಲ್ಲಿ, ಹೀಗೆ ಆಗಾಗ ಸಂಸ್ಕೃತಿ ಅಂತ ಸಂಪುಟಿ ಕ್ರಮದಲ್ಲಿ ಹೇಳ್ತಾ ಇದ್ದರೆ ಆ ವಕ್ತಾರನಿಗೊಂದು, ಆ ಭಾಷಣಕಾರನಿಗೊಂದು ಗೌರವ, ಮರ್ಯಾದೆ, ವಾಂಗ್ಮೌಲ್ಯ ಸಲ್ಲತ್ತೆ ಅಂತಾಗಿದೆ ಈಗ. ಹಾಗಾದರೆ ಅಗದಿ ಸಂಸ್ಕೃತಿ ಅಂದರೆ ಏನು, ಸಂಸ್ಕೃತ ಅಂದರೆ ಏನು,
ಮೊದಲು ಭಾಷೆಯ ದೃಷ್ಟಿಯಿಂದ ಇದನ್ನು ನೋಡೋಣ. ಸಂ ಮತ್ತು ಕೃತಿ ಅನ್ನುವಂತಹ ಎರಡು ಶಬ್ದದ ಕೂಡಾವಳಿ ಅಲ್ಲಿದೆ. ಕೃ ಧಾತುವಿನಿಂದ ಹುಟ್ಟಿದಂತಹ ಭೂತಕೃದಂತ ರೂಪ ಕೃತ, ನಾಮಪದವಾದರೆ ಕೃತಿ. ಅಂದರೆ ಏನು? ಚೆನ್ನಾಗಿ ಮಾಡಲ್ಪಟ್ಟದ್ದು ಸಂಸ್ಕೃತ, ಚೆನ್ನಾಗಿ ಇರುವುದು ಸಂಸ್ಕೃತಿ. ಸರಳವಾಗಿ ಇತ್ತೀಚಿನ 1.5 ಶತಕದಿಂದ ಈಚೆಗೆ ಸಂಸ್ಕೃತಿ ಎಂಬ ಶಬ್ದ ಸದ್ದು ಮಾಡಲಿಕ್ಕೆ ಶುರು ಮಾಡ್ತು. ಮೊದಲು ಇರಲಿಲ್ಲ. ಅದು ಊರ್ಧ್ವಮೂಲ ಮತಶಾಖವಾಗಿ ಮಹಾನ್ ವೃಕ್ಷವಾಗಿ ಬಾನೆತ್ತರ ಬೆಳೆದು ನಿಂತುಬಿಟ್ಟಿದೆ. ಈಗ ಈ ಶಬ್ದ ಯಾವ ಅರ್ಥದಲ್ಲಿ, ಯಾವ ಆಶಯದಲ್ಲಿ ಬಳಕೆಯಾಗ್ತಾ ಉಂಟೋ ಆ ಪರಿವೇಶದಲ್ಲಿ ಸಂಸ್ಕೃತಿ ಶಬ್ದ ನಮ್ಮ ಪರಂಪರೆಯಲ್ಲಿ ಇರಲಿಲ್ಲ. ಯಾವುದೇ ಪ್ರಾಚೀನ ಸಾಹಿತ್ಯದಲ್ಲೂ ಇದರ ಸುಳುಹೂ ಇಲ್ಲ. ಇದರ ದಾಯಾದಿಯಾಗಿ ಕಂಡುಬರುವಂತಹ ಒಂದು ಶಬ್ದ ಇದೆ, ಅದು ಸಂಸ್ಕಾರ. ಈ ಶಬ್ದ ಆದರೆ ಬಹಳ ಲಾಗಾಯತಿನಿಂದಲೂ ಲೋಕವ್ಯಾಪ್ತ ಆಗಿದೆ. ಸಂಸ್ಕಾರವನ್ನು ಪಡೆದ ಭಾಷೆ ಸಂಸ್ಕೃತ, ಸಂಸ್ಕಾರವನ್ನು ಪಡೆದ ಮನುಷ್ಯ ಸಂಸ್ಕೃತ. ಸುಮಾರು 2000 ವರ್ಷಗಳ ಹಿಂದಿನದು ಎನ್ನಲಾದಂತಹ ರಾಷ್ಟ್ರಕವಿ ಕಾಳಿದಾಸನ ರಘುವಂಶ ಮಹಾಕಾವ್ಯದಲ್ಲಿ ದಿಲೀಪನ ಪ್ರಕರಣದಲ್ಲಿ ಪ್ರಜಾನಾಂ ವಿನಯಾಧಾನಾತ್ ರಕ್ಷಣಾತ್ ಭರಣಾದಪಿ ಸಪಿತಾ ಎಂಬ ಪ್ರಶಂಸಾ ವಾಕ್ಯ ಇದೆ. ಇಲ್ಲಿರುವ ವಿನಯ, ಪ್ರಜಾನಾಂ ವಿನಯಾಧಾನಾತ್, ಇಲ್ಲಿರುವಂತಹ ವಿನಯ ಅನ್ನುವ ಶಬ್ದ ಇದೆಯಲ್ಲ, ಅದು ನಾವು ಈಗ ಉದ್ಗರಿಸುವಂತಹ ಸಂಸ್ಕೃತಿಗೆ ಸಮಸ್ಕಂಧವಾದದ್ದು, ಸಮಾನವಾದದ್ದು ಎಂಬುದು ವಿದ್ವಾಂಸರ ಅಭಿಮತ. ವ್ಯಾಖ್ಯಾನಕಾರ ಮಲ್ಲಿನಾಥ ವಿನಯಸ್ಯ ಶಿಕ್ಷಾಯಾಹ ಅಂತ ವಿವರಿಸ್ತಾನೆ. ಶಿಕ್ಷಾ ಅಂದರೂ ಕೂಡ ಶಿಕ್ಷಣ, ಅದೇ ಸಂಸ್ಕಾರ, ಅದೇ ಸಂಸ್ಕೃತಿ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಅಂತ ನೀವು ಕೇಳಿರಬಹುದು. ವಿದ್ಯೆಯಿಂದ ವಿನಯ ಬರ್ತದೆ ಅಥವಾ ವಿದ್ಯೆ ವಿನಯವನ್ನು ಕೊಡ್ತದೆ ಅಂತ. ಅಂದರೆ ಏನಾಯಿತು? ವಿದ್ಯೆಯು ಸಂಸ್ಕೃತಿಯನ್ನು ಪ್ರಬೋಧಿಸುತ್ತದೆ. ವಿದ್ಯೆ ಅಂದರೆ ನೀವು ಶಾಲೆಗೆ ಹೋಗಿ ಕಡೆಗೆ ಮಾರ್ಕ್ಸ್ ಕಾರ್ಡ್ ಬಂದ ಮೇಲೆ ಬರ್ತದಲ್ಲ, ಆ ವಿದ್ಯೆ ಅನ್ನೋ ಅರ್ಥ ಅಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ. ನಮ್ಮ ಸನಾತನ ಭಾರತ 64 ವಿದ್ಯೆಗಳನ್ನು ಪಟ್ಟಿ ಮಾಡ್ತದೆ. ತಿಳಿವನ್ನು ಮೂಡಿಸುವ ಎಲ್ಲ ಕಲಿಕೆಯೂ ಕೂಡ ವಿದ್ಯೆಯೇ ಆಗ್ತದೆ. ವಿದ್ಯೆಯನ್ನು ಮೈಗೂಡಿಸಿಕೊಳ್ಳಬೇಕಿದ್ರೆ ವಿನಯವೇ ಅದರ ಪಂಚಾಂಗ. ತಗ್ಗಿ ಬಗ್ಗದಿದ್ದರೆ ಯಾವ ವಿದ್ಯೆಯೂ ಒಗ್ಗಿ ನುಗ್ಗುವುದಿಲ್ಲ. ವಿನಯವನ್ನೇ ಡಿಸಿಪ್ಲಿನ್ ಅಂತ ಕೂಡ ಹೇಳ್ತಾರೆ. ನೀವು ಇಂಗ್ಲೀಷನ್ನು ಬಳಸ್ತೀರಲ್ಲ, ಡಿಸಿಪ್ಲಿನ್ ಇಲ್ಲ ಅಂತ. ಅದೇ ವಿನಯ, ಅದೇ ಸಂಸ್ಕೃತಿ. ಹೀಗೆ ಹೇಳಿದವರು ಡಿ ವಿ ಗುಂಡಪ್ಪನವರು. ಶ್ರುತಿ ಸ್ಮೃತಿ ಪುರಾಣಾದಿಗಳಲ್ಲಿ ಕಂಡು ಬರದೇ ಇರುವಂತಹ ಸಂಸ್ಕೃತಿ ಶಬ್ದ ಬಂದದ್ದಾದರೂ ಎಲ್ಲಿಂದ? ಬ್ರಿಟಿಷರು ಭಾರತವನ್ನು ಆಕ್ರಮಿಸಿ ಆಳಿ ಪೌರಸ್ತ್ಯವಾದ ಅಂದರೆ ಪಾಶ್ಚಾತ್ಯವಾದಂತಹ ನಡಾವಳಿಗಳನ್ನು ಭಾರತೀಯತೆಯ ಮೇಲೆ ಪ್ರಭಾವಿಸಲು ತೊಡಗಿದಾಗ ಭಾಷಾಕಾಶದಲ್ಲಿ ಭಾರತ ಆಗಿ, ಭಾಷಾಕಾಶದಲ್ಲಿ ಭಾರತವಾಗಿ ಅಂದರೆ ಹೊಳಪಾಗಿ ಭದ್ರಭೂಷಣವಾಗಿ ಪ್ರತಿಷ್ಠಿತವಾದ ಪದ ತಾರೆ ಸಂಸ್ಕೃತಿ. ಇದು ಇಂಗ್ಲೀಷಿನ ಕಲ್ಚರಿಗೆ ಸಂವಾದಿಯಾದದ್ದು. ಕಲ್ಚರ್ ಶಬ್ದವೂ ಕೂಡ ಇಂಗ್ಲೀಷ್ ಇದಲ್ಲ, ಅದರ ತವರ ಮನೆ ಲ್ಯಾಟಿನ್. ಕಲ್ಟ್ ಅಥವಾ ಕಲ್ಟ್ಸ್, ಗೌರವಿಸು, ಸೇವಿಸು, ನಿಷ್ಠೆಯಿಂದಿರು, ಲಕ್ಷ್ಯದಲ್ಲಿರಿಸು ಎಂಬ ಅರ್ಥದಲ್ಲಿ ಚಲಾವಣೆಯಲ್ಲಿದ್ದ ಶಬ್ದ ಕಲ್ಟ್. ಕಲ್ಟಿನ ಇತರ ಅವತಾರಗಳು ನಿಮಗೆ ಬಹಳ ಪರಿಚಿತವಾಗಿರುತ್ತೆ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಅರ್ಬರಿಕಲ್ಚರ್, ಪಿಸ್ಸಿಕಲ್ಚರ್ ಇತ್ಯಾದಿಗಳು. ಕ್ರಮೇಣ ಜನರೂಢಿಯಲ್ಲಿ ಬೌದ್ಧಿಕ ಮಾನಸಿಕ ಅಂತರಂಗ ವ್ಯಾಪಾರದ ಒಂದು ಹದಕ್ಕೆ ಕಲ್ಚರ್ ಎನ್ನುವಂತಹ ಶಬ್ದ ಅನ್ವಯವಾಗಿ ವ್ಯಾಪೃತವಾಗಿ ಸ್ಥಿರವಾಗಿ ನಿಂತು ಬಿಡ್ತು. ಯಾವುದೋ ಕಾಲಘಟ್ಟದಲ್ಲಿ ಕಾಳಿದಾಸ ಹೇಳಿದ ವಿನಯ ಅನ್ನುವಂತಹದ್ದಕ್ಕೆ, ವೇದೋಕ್ತವಾದಂತಹ ಆರ್ಯತ್ವಕ್ಕೆ ಪರ್ಯಾಯವಾಗಿ ಈ ಸಂಸ್ಕೃತಿ ಶಬ್ದ ಗಚ್ಚುಗಾರೆಯಾಗಿ ನೆಲೆಗೊಂಡಿತು. ಅದು ಏನೇ ಇರಲಿ, ಸ್ವತಃ ವಾಗೀಶ್ವರಿಯೇ ಅವತರಿಸಿ ಕೆಳಗೆ ಇಳ್ಕೊಂಡು ಬಂದು ಇದನ್ನು ಆಕ್ಷೇಪಿಸಿದರೂ ಸಂಸ್ಕೃತಿ ಶಬ್ದವನ್ನು ಕಿಂಚಿತ್ತು ಅಲ್ಲಾಡಿಸಿದಷ್ಟು ಸಾಧ್ಯವಾಗದಂತೆ ಭಾರತೀಯ ಚಿಂತನದಲ್ಲಿ ಹಾಸುಹೊಕ್ಕಾಗಿ ಆತ್ಮೌಪಮ್ಯ ಸ್ಥಾನವನ್ನು ಆರೋಹಿಸಿದೆ, ಅಲಂಕರಿಸಿದೆ ಈ ಸಂಸ್ಕೃತಿ ಶಬ್ದ. ಹತ್ತಾರು ನೂರಾರು ಶಬ್ದಗಳಲ್ಲಿ, ವಾಕ್ಯಗಳಲ್ಲಿ, ಹಲವಾರು ಪುಟಗಳಲ್ಲಿ ಹೇಳಬೇಕಾದದ್ದನ್ನೆಲ್ಲ ಕೇವಲ ಒಂದೇ ಒಂದು ಶಬ್ದ ಪ್ರಯೋಗದಿಂದ ಸಾಧಿಸಬಹುದಾದ ಸಕ್ಷಮ ಶಬ್ದ ಸಂಸ್ಕೃತಿ.
ಅದ್ರ ಬಗ್ಗೆ ಏನು ಹೇಳಿದ್ರು, ಏನ್ರಿ ಅವ್ರಿಗೆ ಸಂಸ್ಕೃತಿನೇ ಇಲ್ಲ, ಅವ್ರ ಸಂಸ್ಕೃತಿನೇ ಸರಿ ಇಲ್ಲ ರೀ, ನಾನು ಎಷ್ಟೆಲ್ಲ ನೋಡಿದ್ದೇನೆ ಸಂಸ್ಕೃತಿಹೀನರು. ಸಂಸ್ಕೃತಿ ಅಂದ್ಬಿಟ್ರೆ ಸಾಕು, ಅವನು ಪಂಡಿತನಾಗಿ ಹೋಗ್ತಾನೆ, ನಾನು ಸೇರಿ. ಸಂಸ್ಕೃತಿ, ಸಂಸ್ಕರಣ, ಪರಿಷ್ಕರಣ ಇವೆಲ್ಲ ಜ್ಞಾತಿ ಶಬ್ದ. ಸರಳವಾಗಿ ಕನ್ನಡದಲ್ಲಿ ಹೇಳುವುದಾದರೆ, ಅನುವಾದಿಸುವುದಾದರೆ ಒಳ್ಳೆಯದು, ಸಂಸ್ಕೃತಿ ಒಳ್ಳೆಯದು ಅಂತ. ಯಾವುದು ನಮಗೆ ಒಳಿತನ್ನು ಒದಗಿಸುತ್ತದೋ ಅದು ಒಳ್ಳೆಯದು. ಅದರಲ್ಲಿ ಹಿತ, ಔಚಿತ್ಯ, ಸತ್ವಶೀಲತೆ ಇದ್ದರಷ್ಟೇ ಒಳ್ಳೆಯದಿರಲಿಕ್ಕೆ ಸಾಧ್ಯ. ಬದುಕಿಗೊಂದು ಪ್ರಸನ್ನವಾದ ಲಯಗಾರಿಕೆ, ಮಾರ್ಧವವಾದ ನಾದಮಯತೆ, ನಡೆ ನುಡಿಗಳಲ್ಲಿ ಸೊಗಸು ಸೊಬಗುಗಳನ್ನು ತಂದಿತ್ತು ಮೆರಗನ್ನು ಕೊಡುವ ಸಂಸ್ಕಾರವೇ ಸಂಸ್ಕೃತಿ. ಇದೊಂದು ಸಾಮಾನ್ಯ ಲಕ್ಷಣ. ಅಂತರಂಗದ ಪರಿಪಾಕವೇ ಸಂಸ್ಕೃತಿ. ಈ ಪರಿಪಕ್ವತೆ ಎನ್ನುವಂಥದ್ದು ಭಾರತ ಜನ್ಮನಾದ ಸಾಮಾನ್ಯನಲ್ಲೂ, ಅಂದರೆ ಈ ಭಾರತದಲ್ಲಿ ಹುಟ್ಟಿದಂತಹ ನಾವು ನೀವು ಇದ್ದೇವಲ್ಲ, ಸಾಮಾನ್ಯನಲ್ಲೂ ಕೂಡ ಹುಟ್ಟಿನಿಂದಲೇ ಕುಡಿಯೊಡೆದಿರುತ್ತದೆ. ಯಾಕೆಂದರೆ ಇಂತಹ ಉಚ್ಚತಮ ಸಂಸ್ಕೃತಿಯ ಸಂಹಿತೆ ಇರುವುದೇ ಜಗದಾದಿ ಸಾಹಿತ್ಯವಾದ ವೇದೋಪನಿಷತ್ತುಗಳಲ್ಲಿ. ಒಬ್ಬಾತ ಸಂಸ್ಕೃತಿ ಮಂತನಾಗಬೇಕಿದ್ದರೆ ಆತ ಪಂಡಿತನಾಗಬೇಕಾಗಿಲ್ಲ, ಓದಿರಬೇಕಾಗಿಲ್ಲ, ತಪಸ್ವಿಯಾಗಬೇಕಾಗಿಲ್ಲ. ಸಚ್ಚಿಂತನವನ್ನು, ಸದಾಚಾರವನ್ನು, ಸದ್ಬೋಧನೆಯನ್ನು ನಮ್ಮ ಋಷಿ ಪರಂಪರೆ ಭಾರತೀಯ ಜೀವನ ಶೈಲಿಯಲ್ಲಿ ಜನಮಾನಸದಲ್ಲಿ ಅಚ್ಚವಾಗಿ ಊರಿದೆ, ಅಳವಡಿಸಿದೆ. ಮಣ್ಣು, ನೀರು, ಗಾಳಿ, ಬೆಂಕಿ, ಬಾನುಗಳಲ್ಲಿ ಒಬ್ಬ ಅಪ್ಪಟ ಭಾರತೀಯ ದೇವರನ್ನು ಪರಿಭಾವಿಸಬಲ್ಲ. ದಿನವೂ ಬೆಳಗುವ ನೇಸರನ್ನು ಸೂರ್ಯನಾರಾಯಣ ಎಂದು ಪ್ರಾಂಜಲನಾಗಬಲ್ಲ. ಜಡದಲ್ಲಿ ಚೇತನವನ್ನು ಕಾಣಬಲ್ಲ. ಇಂತಹ ಸದ್ವೃತ್ತಗಳಿಗೆ ಮಾದರಿಯಲ್ಲಿಂದ ಅಂದರೆ ಆರ್ಷ ಪರಂಪರೆ, ಅಂದರೆ ನಮ್ಮ ಋಷಿ ಪರಂಪರೆ ಎಂಬುದೇ ಅದಕ್ಕುತ್ತರ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠರಾದವರು ಹೇಗೆ ಬಾಳ್ತಾರೆ ಅದನ್ನು ಸಾಮಾನ್ಯ ಲೋಕ ಅನುಸರಿಸ್ತದೆ, ಅನುಕರಿಸ್ತದೆ. ಸತ್ಪರಂಪರೆ ಸದ್ದಿಲ್ಲದೆ ಮುಂದುವರಿತದೆ. ಸಂಸ್ಕೃತಿ ಎಂಬುದು ಜನಪದದ ಉಸಿರೇ ಆಗಿಬಿಡ್ತದೆ. ನಮ್ಮಲ್ಲಿ ಆಗಿರುವುದು ಅದೇನೆ. ಶೃಣ್ವಂತೋ ವಿಶ್ವಂ ಮಾರ್ಯಂ, ಇಡೀ ಲೋಕವೇ ಸದ್ವೃತ್ತವಾಗಲಿ. ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ, ಮಾಂಗಲಿಕವಾದ ಚಿಂತನೆ ಎಲ್ಲೆಡೆಯಿಂದ ನಮ್ಮತ್ತ ಬರಲಿ. ಇದು ದೃಷ್ಟಾರನ ಹೃದಯೋದ್ಗಾರ. ಒಳಿತು ಎಲ್ಲೇ ಇದ್ದರೂ ಅದು ನಮ್ಮದು. ಎಂಥ ಉದಾರ ದೃಷ್ಟಿ ನಮ್ಮ ಋಷಿ ಪರಂಪರೆಯದು. ಸಂಸ್ಕೃತಿಯಿಂದ ವ್ಯಕ್ತಿ ಸಂಸ್ಕೃತನಾಗ್ತಾನೆ. ಸಂಸ್ಕೃತನಾದವನಿಂದ ಸಂಸ್ಕೃತಿ ಪ್ರಚುರವಾಗ್ತದೆ, ಪ್ರಸಾರವಾಗ್ತದೆ. ಸಂಸ್ಕೃತಿಗೆ ಸಂಸ್ಕೃತನು ಪ್ರಹರಿಯಾಗ್ತಾನೆ. ಅಸಂಸ್ಕೃತಿಗೆ ಸಂಸ್ಕೃತನು ನರಹರಿಯೂ ಆಗುತ್ತಾನೆ. ನಿನ್ನೆ ಇದೇ ವಿಷಯವನ್ನು ಪುಷ್ಟೀಕರಿಸುವಂತಹದ್ದನ್ನು ರೋಹಿತ ಚಕ್ರತೀರ್ಥರ ಮಾತಲ್ಲಿ ಕೇಳಿದ್ದೀರಿ. ಸಿಂಹನಂದಿ, ಹಕ್ಕಬುಕ್ಕ, ಪ್ರೌಢದೇವರಾಯ, ಕೃಷ್ಣದೇವರಾಯ, ಶಿವಾಜಿ ಇಂಥವರ ಕೊಡುಗೆ ಏನಿತ್ತು ಕನ್ನಡಕ್ಕೆ ಅಂತ ಹೇಳಿದಾಗ ಈ ಸಂಸ್ಕೃತಿ ರಕ್ಷಣೆ ಇದ್ದಿತ್ತಲ್ಲಿ. ಅದು ಸರಿ, ಒಬ್ಬಾತನ ಸಂಸ್ಕೃತಿಯನ್ನು ಗುರುತಿಸುವುದಾದರೂ ಹೇಗೆ? ಯಾವ ಅಂಶ ಒಬ್ಬನೊಬ್ಬನ ಸಂಸ್ಕೃತಿಯನ್ನು ಬಿಂಬಿಸ್ತದೆ? ಇದಕ್ಕೆ ಅತ್ಯುತ್ತಮವಾದ ನಿದರ್ಶನವನ್ನು ಮಹರ್ಷಿ ವಾಲ್ಮೀಕಿಗಳು ಕೊಟ್ಟಿದ್ದಾರೆ. ಭುಜದಲ್ಲಿ ಬತ್ತಳಿಕೆಯನ್ನು ಬಿಗಿದು, ಹೆಗಲಲ್ಲಿ ಬಿಲ್ಲನ್ನು ಹಿಡ್ಕೊಂಡು, ಜಟಾಧಾರಿಗಳಾಗಿ, ವಲ್ಕಲಭೂಷಿತರಾಗಿ ಋಷ್ಯಮುಖದ ಫಾಸಲೆಯಲ್ಲಿ ಅಲೆಯುತ್ತಿದ್ದಂತಹ ರಾಮಲಕ್ಷ್ಮಣರನ್ನು ಸುಗ್ರೀವನ ಆದೇಶದ ಮೇರೆಗೆ ಹನುಮಂತ ಭೇಟಿಯಾಗ್ತಾನೆ. ಹೇಗೆ ಭೇಟಿಯಾಗ್ತಾನೆ? ಮಂಗನಾಗಿ ಅಲ್ಲ, ಭಿಕ್ಷುವಾಗಿ. ಯಾಕಂದ್ರೆ ಅವನು ಕಾಮರೂಪಿ. ವಾನರತ್ವ ಅನ್ನುವಂಥದ್ದು ಹನುಮನಿಗೆ ಪ್ರಕೃತಿ, ಬ್ರಹ್ಮಚಾರಿಯ ಕಾಮರೂಪತ್ವ ಸಾಂದರ್ಭಿಕವಾಗಿ ಸಂಸ್ಕೃತಿ. ಸಹೋದರರನ್ನು ಮಾತಾಡಿಸ್ತಾನೆ, ರಾಮಲಕ್ಷ್ಮಣರನ್ನು ಮಾತಾಡಿಸ್ತಾನೆ, ಅವರ ಪೂರ್ವಾಪರವನ್ನು ಪ್ರಶ್ನಿಸ್ತಾನೆ. ತನ್ನ ಪರಿಚಯವನ್ನು ಪ್ರಾಮಾಣಿಕವಾಗಿ ಹೇಳಿ ಅವರ ಉತ್ತರಕ್ಕಾಗಿ ಸಂಯಮದಿಂದ ಕಾದು ನಿಲ್ತಾನೆ. ಹನುಮಂತನ ಮಾತಿನ ಸೊಗಸಿಗೆ, ಸೊಬಗಿಗೆ ರಾಮ ಮಾರು ಹೋಗ್ತಾನೆ. ಲಕ್ಷ್ಮಣನೊಡನೆ ರಾಮನಾಡುವ ಮಾತನ್ನು ಮಹರ್ಷಿಗಳು ಹೀಗೆ ದಾಖಲಿಸ್ತಾರೆ. ರಾಮ ನೇರವಾಗಿ ಹನುಮಂತನಿಗೆ ಹೇಳುವುದಿಲ್ಲ, ಅದರಲ್ಲೂ ಅವನು ಡಿಪ್ಲೊಮಸಿ ಇದೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ನೋಡು ಎಂಥ ಮಾತಾಡಿದ್ದ ನೋಡು. ಏನು ಹೇಳ್ದ ಅವನು? ನೂನಂ ವ್ಯಾಕರಣಂ ಕೃತ್ಸನಂ ಅನೇನ ಬಹುಧಾ ಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅದ್ರುತಂ ಉರಸ್ಥಂ ಕಂಠಗಂ ವಾಕ್ಯಂ
ವರ್ತತೆ ಮಧ್ಯಮೇ ಸ್ವರೆ ಸಂಸ್ಕಾರ ಕ್ರಮಸಂಪನ್ನಾಂ ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಂ. ಅದರ ಸಾಮಾನ್ಯ ಅರ್ಥ ವ್ಯಾಕರಣವನ್ನು ಇವ ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಲಕ್ಷ್ಮಣ ಕೇಳಿದೆಯಲ್ಲ, ಒಂದೇ ಒಂದು ಅಪಶಬ್ದ ಇಲ್ಲ, ಮಾತು ಮಾರುದ್ದ ಇಲ್ಲ, ಗೋಜಲಿಲ್ಲ, ವಿಳಂಬ ಇಲ್ಲ, ವೇಗ ಇಲ್ಲ, ಇಂಪಾದ ಮಂದ್ರ ಸ್ಥಾಯಿಯ ಧ್ವನಿ. ಸಂಸ್ಕೃತವಾದ ಕ್ರಮ ಇದೆ. ಮಂಗಲ ಮಂಜುಲವಾದ ಇವನ ಮಾತನ್ನು ನಮ್ಮ ಮನಸ್ಸು ಸೂರೆಗೊಳ್ತಾ ಇದೆ ಲಕ್ಷ್ಮಣ. ಇಲ್ಲಿ ಕಾಣುವಂತಹ ಒಂದು ಶಬ್ದ ಸಂಸ್ಕಾರ ಕ್ರಮ ಸಂಪನ್ನಾಂ ಅದ್ರುತಾಂ ಅವಿಲಂಬಿತಾಂ. ಈ ಸಂಸ್ಕಾರ ಅನ್ನುವಂಥದ್ದೇ ಸಂಸ್ಕೃತಿ. ಅದು ಸಂಸ್ಕೃತವಾದ ಸಂಸ್ಕೃತಿ. ಇದಿಷ್ಟು ಮಾತು ಇರುವುದು ಸಂಸ್ಕೃತ ಭಾಷೆಯಲ್ಲಿ. ಅಂದರೆ ಸಂಸ್ಕೃತದಲ್ಲಿ ಸಂಸ್ಕೃತಿ ಇದೆ, ಸಂಸ್ಕೃತಿಯಲ್ಲಿ ಸಂಸ್ಕೃತ ಇದೆ. ಸಂಸ್ಕೃತಿಯನ್ನು ದಿಗ್ದರ್ಶಿಸುವ, ಉಪದೇಶಿಸುವ, ಕಡ್ಡಾಯವಾಗಿ ಅನುಷ್ಠಾನಿಸುವ ಋಷಿವಾಕ್ಯಗಳನ್ನು ಗಮನಿಸಿದರೆ ಸಂಸ್ಕೃತಿಯ ಅವಿನಾಭಾವತ್ವ ಮನದಟ್ಟಾಗ್ತದೆ. ತೈತ್ತಿರಿಯ ಉಪನಿಷತ್ತಿನ ಶಿಕ್ಷಾವಲ್ಲಿಯಲ್ಲಿ ಬರುವಂತಹ ಒಂದು ಗುರುವಚನವನ್ನು ಈಗ ನಾವು ನೋಡೋಣ. ಶಿಷ್ಯನ ವಿದ್ಯಾಭ್ಯಾಸ ಮುಗಿದಿದೆ, ನಿಮ್ಮ ಹಾಗೇನೆ ಅವರದ್ದು SLCನೋ PUCನೋ ಡಿಗ್ರಿನೋ ಇರುತ್ತಲ್ಲ, ಅದು ಮುಗಿದಿದೆ. ಗುರುಕುಲದಿಂದ ಶಿಷ್ಯ ಹೊರಟಿದ್ದಾನೆ. ಆ ಕಾರಣಕ್ಕಾಗಿ ಅಲ್ಲೊಂದು ಬೀಳ್ಕೊಡುಗೆ ಸಮಾರಂಭ ಆಗ್ತಾ ಇದೆ. ಅದು ಈಗಿನ ಘಟಿಕೋತ್ಸವ ಇದ್ದ ಹಾಗೆ ಪದವಿ ಪ್ರದಾನ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಆಚಾರ್ಯ ಅಂದರೆ ಕುಲಪತಿ ಅವರು ತನ್ನ ಶಿಷ್ಯನನ್ನು ಕುರಿತು ಹೇಳುವಂತಹ ದೀರ್ಘವಾದ ಒಂದು ಅನುಶಾಸನೆ ಇದೆ. ಈಗಿನ ಪರಿಭಾಷೆಯಲ್ಲಿ ಸಂಸ್ಕೃತಿಯನ್ನು ಅನುಷ್ಠಾನ ಹೇಗೆ ಮಾಡಬೇಕು ಅಂತ ಅವ್ರು ಹೇಳಿದರು ಅಂತ ನಾವು ತಿಳ್ಕೊಳ್ಬಹುದು. ಸತ್ಯಂಬದ, ಧರ್ಮಂಚರ, ಸ್ವಾಧ್ಯಾಯಾನ್ ಮಾ ಪ್ರಮದಃ, ಆಚಾರ್ಯಾಯ ಪ್ರಿಯಂ ಧನಮಾಹರ್ತ್ಯ ಪ್ರಜಾತಂತುಂ ಮಾ ವಿವಚ್ಛೇತ್ಸೀಹಿ, ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಹೀಗೆ ಮುಂದೆ ಮುಂದೆ ಸಾಗ್ತದೆ ವಾಕ್ಯಾದೇಶದ ಶ್ರೇಣಿ. ಸತ್ಯವನ್ನೇ ನುಡಿಯಬೇಕು. ಇಲ್ಲಿ ಗುರು ಶಿಷ್ಯನಿಗೆ ಹೇಳುವಂತಹ ಮಾತಿನಲ್ಲಿಯೇ ಒಂದು ಸಂಸ್ಕೃತಿಯ ಹೊಳಹು ಹೇಗೆ ಕಾಣುತ್ತೆ ಅಂತ ಗಮನಿಸಬಹುದು. ಸತ್ಯವನ್ನೇ ನುಡಿಯಬೇಕು, ಧರ್ಮದಲ್ಲಿ ನಡೆಯಬೇಕು, ವ್ಯಾಸಂಗವನ್ನು ಮರೆಯಬಾರದು, ಗುರುಗಳಿಗೆ ಕಾಣಿಕೆಯನ್ನು ಒಪ್ಪಿಸಬೇಕು, ಸಂತಾನವನ್ನು ಬೆಳೆಸಬೇಕು, ಸತ್ಯವನ್ನು, ಧರ್ಮವನ್ನು, ಕುಶಲವನ್ನು, ಸಂಪತ್ತನ್ನು, ಅಧ್ಯಾಪನಗಳನ್ನು, ದೇವಪಿತೃ ಆರಾಧನವನ್ನು ಅಲಕ್ಷಿಸಬಾರದು. ತಾಯಿ, ತಂದೆ, ಗುರು, ಅತಿಥಿಗಳನ್ನು ದೇವರೆಂದೇ ಭಾವಿಸಬೇಕು. ದಾನವು ಶ್ರದ್ಧಾಪೂರ್ವಕವಾಗಿರಬೇಕು. ಸುಮ್ಮನೆ ಗೆತಣು ಅಂತೇಳಿ ತೆಗೆದು ಕೊಡುವುದಲ್ಲ, ಕೊಡುವುದರಲ್ಲಿ ಒಂದು ಶ್ರದ್ಧೆ ಇರಬೇಕಂತೆ. ಅಶ್ರದ್ಧೆಯಿಂದ ನೀಡಬಾರದು. ಗಮನಿಸಿ, ಸಂಸ್ಕೃತಿಯ ಗಚ್ಚು ಹೇಗಿದೆ ಅಂದರೆ ಶ್ರದ್ಧೆಯಿಂದ ಕೊಡಬೇಕು ಅಂದ ಗುರುವೇ ಅಶ್ರದ್ಧೆಯಿಂದ ಕೊಡಬಾರದು ಅಂತೂ ಕೂಡ ಹೇಳ್ತಾನೆ. ಆ ಸಾಧ್ಯತೆ ಇದೆ ಅಂತ. ಸಮೃದ್ಧವಾಗಿ ಕೊಡಬೇಕು, ನಾಚಿಕೆಯಿಂದ ಕೊಡಬಾರದು, ವಿನಮ್ರವಾಗಿ ಕೊಡಬೇಕು. ನಿನಗೆ ಯಾವುದೇ ವಿಷಯದಲ್ಲಿ ಗೊಂದಲ ಇದೆ ಅಂತಾದರೆ ಪ್ರಾಜ್ಞರಲ್ಲಿ ಕೇಳಿ ಅದನ್ನು ಪರಿಹರಿಸಿಕೋ. ತಿಳಿದವರ ದಾರಿಯಲ್ಲಿ ನಿನ್ನ ನಡೆ ಇರಲಿ. ಇದು ಆದೇಶ, ಇದು ಉಪದೇಶ, ಇದು ವೇದೋಪನಿಷತ್, ಇದು ಅನುಶಾಸನ, ಇದನ್ನು ಅನುಷ್ಠಾನಿಸತಕ್ಕದ್ದು. ಏಷ ಉಪದೇಶ, ಏಷ ಆದೇಶ ಅಂತ ಗಂಭೀರ ಧ್ವನಿಯಲ್ಲಿ ಗುರು ಶಿಷ್ಯನಿಗೆ ಹೇಳ್ತಾರೆ. ಇದಿಷ್ಟು ಆಚಾರ್ಯ ಸಂಹಿತೆಯನ್ನು, ಜೀವನ ಸಂವಿಧಾನವನ್ನು, ಸಂಸ್ಕೃತಿ ಸಾಧನವನ್ನು ತೈತ್ತಿರಿಯ ಉಪನಿಷತ್ತು ಸೂತ್ರೀಕರಿಸಿಕೊಟ್ಟಿದೆ. ಈ ಆದೇಶದ ಒಟ್ಟು ಆಶಯ ಇರುವುದು ಸಂಸ್ಕೃತಿಯ ರೂಪಣದಲ್ಲಿ, ಸಂಸ್ಕೃತಿಯ ಸಂಸರಣದಲ್ಲಿ, ಪ್ರಸರಣದಲ್ಲಿ. ಭಾರತೀಯ ಪರಂಪರೆಯಲ್ಲಿ ಸಂಸ್ಕೃತದ ಸ್ಥಾನ ಹಾಗೂ ಸಂಸ್ಕೃತಿಯ ದರ್ಶನ ಏನು ಎಂಬುದಕ್ಕೆ ಶಿಕ್ಷಾವಲ್ಲಿಯ ಈ ಭಾಗವೇ ಅತ್ಯಂತ ಪರಮ ಉದಾಹರಣೆ. ಇದನ್ನು ವೇದ ಸಂಸ್ಕೃತಿ ಅಂತಲೋ, ಸನಾತನ ಸಂಸ್ಕೃತಿ ಅಂತಲೋ, ಭಾರತೀಯ ಸಂಸ್ಕೃತಿ ಅಂತಲೋ ಹೆಮ್ಮೆಯಿಂದ ಹೇಳೋಣ. ಆ ಪ್ರಾಚೀನ ಸಂಸ್ಕೃತಿಯೇ ಚೆಲ್ಲುವರಿದು ವಿಸ್ತಾರವಾಗಿ ಜಾನಪದ ಸ್ತರದವರೆಗೂ ಹರಡಿ ಹಬ್ಬಿ ಹೊಕ್ಕು ಹಾಸಿ ಹರಡಿದೆ. ಭಾರತೀಯತೆಯ ಛಾಪನ್ನು
ಅವಿಕಲ್ಪವಾಗಿ ಮೂಡಿಸಿದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅನ್ನುವಂಥದ್ದು ಒಂದು ಆರ್ಷ ಶಾಸನ. ಇತಿಹಾಸ ಪುರಾಣಗಳ ಮೂಲಕ ವೇದಾರ್ಥವನ್ನು ವಿಸ್ತರಿಸಬೇಕು. ಈ ಸದುದ್ದೇಶದಿಂದ ನಿರ್ಮಾಣವಾದ ಭಾರತೀಯ ಸಾಹಿತ್ಯಗಳು ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣ, ಶಾಸ್ತ್ರ, ದರ್ಶನ, ನಾಟ್ಯ, ಗೀತ, ಚಿತ್ರಾದಿ ಕಲಾ ಸಂಹಿತೆಗಳೆಲ್ಲ ಸಂಸ್ಕೃತದಲ್ಲೇ ಇದ್ದಾವೆ. ಆಯುರ್ವೇದ ಗ್ರಂಥ ಆಗಲಿ, ನಾಟ್ಯಶಾಸ್ತ್ರ, ಭರತನದ ನಾಟ್ಯಶಾಸ್ತ್ರ ಗ್ರಂಥ ಆಗಲಿ, ಆಡಳಿತದ ಜೀವನ ವಿಧಾನಗಳನ್ನು ಕಟ್ಟುಪಾಡುಗಳಿಗೆ ಒಳಪಡಿಸುವಂತಹ ಸ್ಮೃತಿ ಗ್ರಂಥಗಳಾಗಲಿ ಎಲ್ಲವೂ ಸಂಸ್ಕೃತದಲ್ಲೇ ಅರಳಿದ್ದಾವೆ. ಅಂದರೆ ಭಾರತೀಯ ಸಂಸ್ಕೃತಿಯ ಮೂಲ ಮಾತೃಕೆ ಸಂಸ್ಕೃತ. ಸಂಸ್ಕೃತವನ್ನು ಪ್ರಶಂಸಿಸುವಂತಹ, ಅದರ ಪಾರಮ್ಯವನ್ನು ಕೊಂಡಾಡುವಂತಹ ಒಂದು ಚಾಟು ಪದ್ಯ ಹೀಗಿದೆ. ಕೇಯೂರಾಣಿ ನಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜಾ ವಾಣ್ಯೈಕಾ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತಾ ಧಾರ್ಯತೆ ಕ್ಷೀಯಂತೆ ಖಿಲಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಇದರ ಸಾಮಾನ್ಯದ ಗ್ರಹಿಕೆ ಏನು ಅಂದರೆ, ನಾವು ಮಾಡಿಕೊಳ್ಳುವಂತಹ ಅಲಂಕಾರಾದಿಗಳು, ತಲೆ ಬಾಚಿಕೊಳ್ಳೋದು, ಪೌಡರ್ ಹಾಕ್ಕೊಳ್ಳೋದು, ಒಳ್ಳೆ ಅಂಗಿ ಹಾಕೋದು, ಸೀರೆ ಉಟ್ಕೊಳ್ಳೋದು, ಏನಾಗಲಿ ಈ ಅಲಂಕಾರಗಳಿದೆ, ಬಾಹ್ಯ ಅಲಂಕಾರ, ಇದರಿಂದ ವ್ಯಕ್ತಿಗೆ ಗೌರವ ಬರೋದಲ್ಲ. ಸಂಸ್ಕೃತವಾದ ಭಾಷೆಯೇ ನಿಜವಾದ ಅಲಂಕಾರ ಅಂತ ಈ ಪದ್ಯ ಹೇಳುತ್ತೆ. ಸಂಸ್ಕೃತ ಭಾಷೆ ಅಂದರೆ ಅದರ ವಿಶೇಷ ಏನು ಅಂದರೆ, ಕಾಲದ ಕುಲುಮೆಯಲ್ಲಿ ಹದಗೊಂಡು ಹೊಳಪಾಗಿ ರೂಪೊಡೆದ ಭಾಷೆ. ಇದು ಸಂಸ್ಕೃತದ ಹೆಚ್ಚುಗಾರಿಕೆ. ಅದಕ್ಕೆ ಪಾಣಿನ್ಯಾದಿಗಳ ಕೊಡುಗೆ ಬಹಳಷ್ಟಿದೆ. ಕಥಾ ನಿರೂಪಣೆಯಲ್ಲಿ ಆತ್ಮತತ್ವವನ್ನು ಉಜ್ಜೀವಿಸುವ ಅನನ್ಯ ದರ್ಶನಗಳ ಮಹಾಭಂಡಾರ ನಮ್ಮ ಪುರಾಣ ಕಥಾನಕಗಳು. ಅಂತಹ ಬೆಟ್ಟುಂ ಬೆರಗಿನ ಕಥೆಗಳೇ ನಾಟಕವಾಗಿ, ಯಕ್ಷಗಾನವಾಗಿ, ಹರಿಕಥೆಯಾಗಿ, ನಾಟ್ಯವಾಗಿ, ಸಂಗೀತವಾಗಿ, ಜಾನಪದ ಕೇಳಿಯಾಗಿ, ನಾನಾ ಕಲಾ ಪ್ರಕಾರಗಳಲ್ಲಿ ಸಂಸ್ಕೃತಿಯ ಹರಿಕಾರಗಳಾಗಿದ್ದಾವೆ. ಅದು ನಾವು ನಮ್ಮ ನಿತ್ಯಾನುಭವದಲ್ಲೂ ಕೂಡ ಕಾಣ್ತದೆ. ಸಂಸ್ಕೃತಿಯ ಈಗ ಇಲ್ಲಿಯೇ ನೋಡ್ತಿದ್ದೇವಲ್ಲ, ಇದು ಒಂದು ಸಂಸ್ಕೃತಿ ಹೇಗಿರಬೇಕು ಅನ್ನೋದಿದ್ದರೆ ನಾವು ಬೆಟ್ಟು ಮುಂದೆ ಮಾಡಿ ತೋರಿಸ್ಬೋದು. ಹೀಗಿರಬೇಕ್ರಿ, ಇಲ್ಲಿ ಕಟ್ಟಿರುವಂತಹ ಪತಾಕೆಗಳಿರಲಿ, ಇಲ್ಲಿರುವಂತಹ ಒಂದು ಅಚ್ಚುಕಟ್ಟತನ ಇರಲಿ, ಎಲ್ಲ ಹೋಗಿ ನಿಮ್ಮಲ್ಲಿರುವಂತಹ ಡಿಸಿಪ್ಲಿನ್, ದಟ್ ಈಸ್ ವಿನಯ. ಆಗ ಹೇಳಿದ ವಿನಯ ನಥಿಂಗ್ ಬಟ್ ಸಂಸ್ಕೃತಿ, ಡಿ ವಿ ಜಿಯವರು ಹೇಳಿರೋದು. ಹಾಗೆ ಇದು ಇಲ್ಲಿಯೇ ಕಾಣ್ತದೆ ಅಂತ. ಇದು ಬಂದಿರೋದು ನಿನ್ನೆ ಮೊನ್ನೆಯಿಂದ ಹುಟ್ಟಿದ್ದಲ್ಲ. ಇದು ನಾನು ಆಗಲೇ ಉದ್ಧರಿಸಿದ ಹಾಗೆ ವೇದದಲ್ಲಿಯೇ ಇದರ ಹೊಳಹು ಇದೆ. ಅದು ಜನನಾಡಿಗಳಲ್ಲಿ ಬಂದು 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 ಹೀಗೆ ನಮ್ಮ ಜೊತೆಗೂ ಬಂದಿದೆ. ನಮಗೆ ಅಕಸ್ಮಾತ್ ಯಾರದ್ದೋ ಮೈಗೆ ಒಂದು ಕಾಲು ತಾಗ್ತು ಅಂದರೆ ಹೀಗಂತೇವೆ. ಯಾರು ಹೇಳಿಕೊಟ್ಟಿದ್ದಾರೆ ನಮಗೆ? ಅಥವಾ ಒಳಗಡೆ ಏನಾದರೂ ನಾವೇನಾದರೂ ಕಂಪ್ಯೂಟರ್ ಇಟ್ಕೊಂಡಿದ್ದೇವೆ, ಇಮಿಡಿಯೇಟ್ ಒತ್ತಿ ಹೀಗಂತ ಇಲ್ಲ. ಎಲ್ಲೋ ಪೇಪರ್ ಮೇಲೆ ಕಾಲು ತಾಗ್ತು ಅಂತ ಹೇಳಿದ್ರೆ ಬಗ್ಗಿ ನಮಸ್ಕಾರ ಮಾಡ್ತೇವೆ. ಸರಸ್ವತಿಯನ್ನು ನಾನು ಪಾದಸ್ಪರ್ಶ ಮಾಡಿ ಪಾಪ ಮಾಡಿದ್ದೆ ಅಂಥೇಳಿ. ಇಂಥದ್ದು ಇಲ್ಲ. ನೀವು ಡ್ರೈವರ್ಗಳು, ಕಾರು, ಆಟೋ, ಬಸ್ಸು ಯಾರೇ ಇರಲಿ, ಈಗ ಹೋಗ್ತಾ ಇರ್ತಾರೆ, ಶ್ ಅಂದ್ಕೊಂಡು ಹಾಡ್ಕೊಂಡು ಒಂದು ಸಲ ಹೀಗಂತಾರೆ. ಏನು ನಾವು ತಿರುಗಿ ನೋಡಿದ್ರೆ ಪಕ್ಕದಲ್ಲೊಂದು ಯಾವುದೋ ದೇವಸ್ಥಾನವೋ ಒಂದು ಗುಡಿಯೋ. ಇದು ಬರೀ ದಕ್ಷಿಣ ಕನ್ನಡ ಅಲ್ಲ, ನಾವು ಭಾರತ ಯಾತ್ರೆ ಮಾಡ್ತಾ ಇರುವವರು ಉತ್ತರ ಭಾರತದಲ್ಲಿಯೂ ಕೂಡ ಅಲ್ಲಿ ಮಂದಿರ್ ಅಂತಾರೆ, ಹೀಗಿರುತ್ತೆ. ನಮಗೆ ದೇವಸ್ಥಾನ ಸ್ಟ್ರಕ್ಚರೇ ಇರುವುದಿಲ್ಲ, ಅವರಿಗೆ ಅದು ಪರಿಚಿತವಾದದ್ದು. ಹೀಗೆ ಅದೇನು ಚೋಟಾ ಹನುಮಾನು, ಬಡ ಹನುಮಾನು ಅಂತ ಇಷ್ಟಿಷ್ಟು ಚಿಕ್ಕದು. ಒಂದು ಕಾಶಿಯಲ್ಲಿ ಹೋದರೆ ಇಷ್ಟಿಷ್ಟೇ ಚಿಕ್ಕದು ಹನುಮಾನ್ ಮಂದಿರ ಹೈ ಅಂತಾರೆ. ನಾವು ಭಾಳ ಇಲ್ಲಿ ನೋಡಿದ್ರಿಲ್ಲ, ಅದು ಇಲ್ಲಿರುತ್ತೆ. ಅಂದರೆ ಅದು ಮಂದಿರವೇ. ಅಲ್ಲಿ ಹೋಗುವಾಗ ಕೂಡ ಆಟೋದವನು ಒಂದ್ಸಲ ಹೀಗೆ ಅಂತ್ಕೊಂಡು ಹೋಗ್ತಾನೆ. ಇದು ಯಾರು ಹೇಳಿಕೊಟ್ಟು ಬಂದದ್ದಲ್ಲ, ನಮ್ಮ ಉಸಿರಿನಷ್ಟೇ ಸಹಜವಾಗಿ ನಮ್ಮೊಂದಿಗೆ ಅದು ರೂಪುಗೊಂಡದ್ದು. ಇದಕ್ಕೆ ನಾವು ಕೃತಜ್ಞರಾಗಿರಬೇಕಾದದ್ದು ನಮ್ಮ ಭಾರತೀಯತೆಯ ಬಗ್ಗೆ. ಇಂಥದ್ದೊಂದು ಹೆಮ್ಮೆ ಇದೆ. ಇಲ್ಲಿ ಯಾವುದೇ ನಾವು ಒತ್ತಡದಿಂದ ನೀನು ನಾಳೆ ಏನಾದರೂ ಬೆಳಿಗ್ಗೆ ಈಗ ನಮಸ್ಕಾರ ಮಾಡಲಿಲ್ಲ ಅಂದರೆ ನೋಡಿ ನೀನು ಊಟ ಹಾಕೋದಿಲ್ಲ, ಮನೆ ಹೊರಗೆ ಹಾಕ್ತೇವೆ ಅಂತ ಯಾರೊಬ್ಬರು ಹೇಳಲಿಲ್ಲ. ಒಬ್ಬರು ನೋಡ್ಕೊಂಡು ಯದ್ಯದ ಆಚರಿತ ಶ್ರೇಷ್ಠ. ಮನೆಯ ಅಪ್ಪ ಅಮ್ಮ ಇರಬಹುದು, ನಾವು ಒಪ್ಪುವಂತಹ ಹಿರಿಯರು ಇರಬಹುದು, ಅವ್ರು ಏನು ಮಾಡಿದ್ರಲ್ಲ ಅದು ನಮ್ಗೆ ಬಹಳ ಸುಲಭ, ನಮಗೆ ಏನೂ ಕಷ್ಟ ಇಲ್ಲ. ಯಾವ
ಡಿಗ್ರಿ ತೊಗೊಳ್ಳೋದು ಬೇಡ, ಯಾರ ಹತ್ರ ಹೋಗಿ ನಮ್ಗೆ ಇಷ್ಟು ವರ್ಷದ್ದು ಅಧ್ಯಯನ ಆಗಿದೆ ಅಂತ ಸರ್ಟಿಫಿಕೇಟ್ ತೊಗೊಳ್ಳೋದು ಬೇಡ, ಒಬ್ಬರನ್ನ ನೋಡ್ಕೊಂಡು ಹಾಗೆ ಹೋದರೆ ಆಯ್ತು. ಬಹಳ ಸರಳವಾದಂಥದ್ದು. ಈ ಸಂಸ್ಕೃತಿ ಕಾವ್ಯದಲ್ಲಿ ಮೊದಲು ಆದದ್ದು ಎಲ್ಲಿಂದ? ಆದಿಕಾವ್ಯದನ್ನೇ ನಾವು ಉದಾಹರಣೆ ತಗೊಳ್ಳೋದಿದ್ದರೆ, ಶ್ರೀಮದ್ ರಾಮಾಯಣದ ಬಾಲಕಾಂಡದ ಮೊದಲ ಸರ್ಗದ ಆರಂಭದಲ್ಲಿಯೇ ನಮಗೆ ಈ ಸಂಸ್ಕೃತಿ ಅಂದರೆ ಏನು ಅಂತ ನಮ್ಮ ಹಿಂದಿನ ಕವಿಯೋ ಋಷಿಯೋ ಪ್ರಾಜ್ಞರೋ ಯೋಚಿಸ್ತಿದ್ರು ಅಂತ ಗೊತ್ತಾಗತ್ತೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ ಅನ್ನೋದು 1ನೇ ಶ್ಲೋಕ. ಅಂದರೆ ನಾರದ ಅನ್ನುವಂತಹ ಮುನಿಪುಂಗವನನ್ನು ತಪಸ್ವಿಯಾದಂತಹ ವಾಲ್ಮೀಕಿ ಕೇಳಿದ. ಇಷ್ಟೇ ಇರುವುದು ಅದರಲ್ಲಿ, ಇನ್ನೇನು ಹಿನ್ನೆಲೆ ಏನೂ ಇಲ್ಲ, ಫ್ಲ್ಯಾಶ್ ಬ್ಯಾಕ್ ಇಲ್ಲ ಅದಕ್ಕೆ. 2ನೇ ಶ್ಲೋಕದಿಂದನೇ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ಧುರಂಧರ ಅಂತ ಶುರುವಾಗುತ್ತೆ. ವಾಲ್ಮೀಕಿ ಕೇಳಿರುವಂತಹ ಪ್ರಶ್ನೆ 2ನೇ ಶ್ಲೋಕದಿಂದ. ಇಲ್ಲಿ ಇಲ್ಲಿ ಏನು ನಾವು ಕಾಣಬಹುದು, ಏನು ಗೊತ್ತಾಗತ್ತೆ ಅಂದರೆ, ಮಹರ್ಷಿ ವಾಲ್ಮೀಕಿಗಳು ಸುಸಂಸ್ಕೃತ ವ್ಯಕ್ತಿಯ ಹುಡುಕಾಟಕ್ಕೆ ಹೊರಟಿದ್ದಾರೆ. ನನ್ನ ಈ ಕಾವ್ಯದ ನಾಯಕ ಒಬ್ಬ ಸಿಗಬೇಕು, ಅಂಥ ಒಬ್ಬ ನಾಯಕನ ನಾನು ಗಣಿಸಿ ಹುಡುಕಬೇಕಲ್ಲ. ಈಗಾದರೆ ಫಿಲ್ಮ್ನಲ್ಲೋ ಧಾರಾವಾಹಿಯಲ್ಲೋ ಬೇಕು ಅಂತ ಏನೋ ಮಾಡಿ ತೋರಿಸಿ, ಆಗ ಏನಿತ್ತು? ಏನೂ ಇಲ್ಲ. ಏನು ವಾಟ್ಸಪ್ಪು ಇಲ್ಲ, ಫೇಸ್ಬುಕ್ಕು ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ. ಎಲ್ಲಿ ಹುಡುಕಬೇಕು? ಆ ನಾರದ್ರೆ ಆಗ ಇಷ್ಟೆಲ್ಲ ಸೋಷಲ್ ಮೀಡಿಯಾ ಅಂದರೆ ದೊಡ್ಡ ಸೋಷಲ್ ಮೀಡಿಯಾ ನಾರದನ್ನು ಕೇಳ್ತಾನೆ ವಾಲ್ಮೀಕಿ, ಯಾರಿದ್ದಾರೆ ಇಂಥವನು? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ, ಸದ್ಯೋ ವರ್ತಮಾನದಲ್ಲಿ ಯಾರಿದ್ದಾರೆ, ಎಂಥವರು? ಇದನ್ನು ನೀವು ಗಮನಿಸಬೇಕು. 16 ಗುಣಗಳನ್ನು ಪಟ್ಟಿ ಮಾಡಿ ಕೇಳ್ತಾನೆ ವಾಲ್ಮೀಕಿ. ನನ್ನ ನಾಯಕ ಹೇಗಿರಬೇಕು ಅಂತ ಹೇಳಿದರೆ, ಗುಣವಂತನಾದವನು, ವೀರ್ಯವಂತನಾದವನು, ಧರ್ಮಜ್ಞನಾದವನು, ಕೃತಜ್ಞನಾದವನು, ಸತ್ಯವಾದಿಯಾದವನು, ದೃಢವೃತನಾದವನು. ಅಂದರೆ ಕಮಿಟೆಡ್ ಟು ವರ್ಕ್. ಇವತ್ತೊಂದು ಹೇಳಿ ನಾಳೆ ಇನ್ನೊಂದು ಹೇಳುವುದಲ್ಲ, ನಮ್ಮ ಹಾಗಲ್ಲ. ದೃಢವೃತನಾದವನು, ಸದಾಚಾರ್ಯಾದವನು, ಸರ್ವಭೂತ ಹಿತರತನಾದವನು, ವಿದ್ವಾಂಸನಾದವನು, ಕಾರ್ಯದಕ್ಷನಾದವನು, ಪ್ರಿಯದರ್ಶನನಾದವನು, ಧೈರ್ಯಶಾಲಿಯಾದವನು, ಜಿತಕ್ರೋಧ, ಸಿಟ್ಟನ್ನು ಗೆದ್ದವನು. ಸಿಟ್ಟು ಬಂದಿರ್ತದೆ, ಹೊರಗೆ ಹಾಕುವುದಿಲ್ಲ, ಅದನ್ನು ಗೆದ್ದಿರ್ತಾನೆ. ಕಾಂತಿಮಂತನಾದವನು, ನಿರ್ಮತ್ಸರನಾದವನು. ಇನ್ನೊಬ್ಬರು ನೋಡಿದ್ರೆ ಹೊಟ್ಟೆ ಕಿಚ್ಚಿರೋದಿಲ್ಲ. ರಾಮನ ಹೊಟ್ಟೆಯಲ್ಲಿ ಕಿಚ್ಚಿದೆ, ಆದರೆ ಇನ್ನೊಬ್ಬರ ಮೇಲೆ ಅವನಿಗೆ ಹೊಟ್ಟೆ ಕಿಚ್ಚಿಲ್ಲ. ಯುದ್ಧದಲ್ಲಿ ಮುನಿದು ನಿಂತರೆ ದೇವತೆಗಳು ಹೆದರುವ ರೌದ್ರ ಇರುವಂಥವನು ಯಾರಿದ್ದಾರೆ ಅಂತ ನಾರದರನ್ನು ಕೇಳ್ತಾನೆ ವಾಲ್ಮೀಕಿ. ಈ ಇಷ್ಟೂ ಗುಣಗಳು ಪ್ರತಿನಿಧಿಸುವುದು ಸಂಸ್ಕೃತಿಯನ್ನು. ಅಯೋಧ್ಯಾಕಾಂಡದಲ್ಲಿ ಇನ್ನೊಂದು ಸಲ ಮಹರ್ಷಿಗಳು ರಾಮನಲ್ಲಿರುವಂತಹ ಸದ್ಗುಣಗಳ ಒಂದು ಯಾದಿಯನ್ನು ಕೊಟ್ಟು ಸಂಸ್ಕೃತನ ಲಕ್ಷಣವನ್ನು ಪಟ್ಟಿ ಮಾಡ್ತಾರೆ ವಿವರವಾಗಿ. ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಇತ್ಯಾದಿ. ಪುನಃ ಅಲ್ಲೊಂದಷ್ಟು 17ಕ್ಕೂ ಮಿಕ್ಕಿ ಬರ್ತದೆ. ಇಂಥ ಸಂಸ್ಕೃತಿ ಬರುವುದು ಆತ್ಮಶಿಕ್ಷಣದಿಂದ, ಹೃದಯದ ಪರಿಪಾಕದಿಂದ. ಹೀಗಿರುವುದರಿಂದಲೇ ರಾಮೋ ದ್ವಿರ್ನಾಭಿಭಾಷತೆ, ರಾಮೋ ವಿಗ್ರಹವಾನ್ ಧರ್ಮ. ರಾಮೋ ದ್ವಿರ್ನಾಭಿಭಾಷತೆ ಅಂದರೆ ರಾಮ ಗಳಿಗೆಗೊಂದು ಮಾತಾಡುವುದಿಲ್ಲ ಅಂತ. ಅವನು ಒಂದು ಮಾತಾಡಿದರೆ ಅದಕ್ಕೆ ಅವನು ಬದ್ಧನಾಗಿರ್ತಾನೆ. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ಮೂರ್ತಿಮಂತ ಸ್ವರೂಪ ರಾಮ. ಸಾಧು ಸತ್ಯಪರಾಕ್ರಮ, ಅವನು ಸಾತ್ವಿಕ ಪರಾಕ್ರಮಶಾಲಿ. ಈ ಗುಣವನ್ನು ಕಂಡರಿಸಿದ್ದು ರಾಮನಲ್ಲಿ. ಯಾವುದನ್ನು? ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮ ಅಂತ ರಾಮನನ್ನು ಪ್ರಶಂಸಿಸಿದ್ದು ಯಾರು ಅಂತ ಹೇಳಿದರೆ ಮಾರೀಚ. ಇದು ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಿದ್ದೇನೆ. ಮಾರೀಚ ಅಂದರೆ ಹೆಸರು ಕೇಳಿರ್ತಾರಲ್ಲ, ಹೆಸರು ಕೇಳಿದ್ದೀರಲ್ವ ಮಾರೀಚಂದು? ಯಾರಿಗೆ ಹೆಚ್ಚು ರೀಚ್ ಇರುವುದಿಲ್ಲ, ನೋ ರೀಚ್ ಈಸ್ ಮಾರೀಚ. ಮತ್ತೆ ಅವನು ಮಾರೀಚ, ಆಯಿತಾ? ಅವನು ರಾವಣನ ಮಾವ ಏನೂ ಅಲ್ಲ, ಮಾವ ಮಾರೀಚ ಅಂತಂದರೆ ನಮ್ಮ ಯಕ್ಷಗಾನದವರ ಅವನಿಗೊಂದು ಮಾವನ ಪಟ್ಟವನ್ನು ಕೊಟ್ಟು ಬಿಟ್ಟಿದ್ದಾರೆ. ಅವನು ಮಾವನೇನೂ ಅಲ್ಲ, ಅವನು ರಾವಣನ ಒಂದು ಪರಿವೇಶದಲ್ಲಿರುವಂತಹವನೊಬ್ಬ ಯೋಧ.
ಅವನು ರಾಮನ ಬಗ್ಗೆ ಹೇಳಿದ ಮಾತು, ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ. ರಾಮನಲ್ಲಿರುವಂತಹ ಈ ಗುಣವನ್ನು ಗುರುತಿಸುವುದೂ ಒಂದು ಸಂಸ್ಕೃತಿಯ ಲಕ್ಷಣ. ಅವ ನಮ್ಮ ವಿರೋಧಿಯೇ ಆಗಿರಲಿ, ಅವನಲ್ಲಿ ಒಳ್ಳೆತನ ಇದೆ ಅಂದರೆ ನಾನು ಅದನ್ನು ಗುರುತಿಸ್ತೇನೆ. ರಾವಣನಿಗೆ ಹೇಳ್ತಾನೆ ಇದನ್ನು. ಸಾತ್ವಿಕತೆ, ಸಭ್ಯತೆ, ಸೌಜನ್ಯ, ನಯ, ವಿನಯ, ಮರ್ಯಾದೆ ಇತ್ಯಾದಿಗಳು ಎಲ್ಲಿ ನೆಲೆಗೊಂಡಿರುತ್ತೋ ಅದೇ ಸಂಸ್ಕೃತಿ. ಅಗಣಿತ ಗುಣಗಳ ಶ್ರೀನಿಧಿ ಸಂಸ್ಕೃತಿ ಹೌದಾದರೂ ಪ್ರಾತಿನಿಧಿಕವಾಗಿ ಹೇಳುವುದಾದರೆ ಲೋಕಹಿತವೇ ಸಂಸ್ಕೃತದ ಜೀವಾಳ. ಲೋಕಹಿತ ಅಂತ ಹೇಳಿದರೆ ಈ ಊರಿಗೆ ಒಳ್ಳೆಯದಾಗಲಿ ಅಂತ. ಊರು ಅಂತ ಹೇಳಿದರೆ ಕಟೀಲು ಅಂತ ತಿಳ್ಕೊಳ್ಬೇಡಿ, ನೀವು ಎಲ್ಲೆಲ್ಲಿರ್ತೀರಿ ಅದೆಲ್ಲವುದು ನಮ್ಮೂರೇನೆ. ಈ ಭಾರತವೇನ ಸ್ವದೇಶೋ ಭುವನತ್ರಯಂ. ಊರಿಗೆ ಒಳ್ಳೆಯದಾಗಲಿ ಅಂಥೇಳಿ ಹೇಳಿದರೆ ಜಡ ಚೇತನಗಳೇ ಇರಲಿ, ಹಕ್ಕಿ ಪಕ್ಕಿಗಳಿರಲಿ, ಪ್ರಾಣಿಗಳಿರಲಿ, ನೀರಿರಲಿ, ಬೆಟ್ಟ ಇರಲಿ, ಮರ ಇರಲಿ, ಅಲ್ಲಿ ನಾನು ಹಿತವನ್ನು ಕಾಣಬೇಕು. ಒಂದು ಮರ ಉಂಟು, ನನ್ನ ಕೈಯಲ್ಲಿ ಕತ್ತಿ ಉಂಟು, ಕೈ ತುರಿಸ್ತಾ ಇದೆ, ಹಾಕು ಒಂದು ಹೋಯ್ತು, ಲೋಕಹಿತ ಅಲ್ಲ, ಮರ ಸತ್ತು ಹೋಯ್ತು. ಅಲ್ಲಿ ನೀರು ಹರಿತಾ ಇದೆ, ಅಲ್ಲಿ ಒಂದಷ್ಟು ಗಲೀಜು ತಂದು ಹಾಕೋದು, ಅದು ಲೋಕಹಿತ ಅಲ್ಲ. ಯಾಕಂದರೆ ಆ ನೀರು ಎಷ್ಟೋ ಪ್ರಾಣಿಗಳಿಗೆ ಅದು ಜೀವನವನ್ನು ನೀರಿಗೆ ಜೀವನ ಅನ್ನುವಂತಹ ಹೆಸರಿದೆ, ಅದು ಜೀವನವನ್ನು ಕೊಡ್ತದೆ, ಹಾಳು ಮಾಡಬಾರದು. ಇಂತಹ ಸರ್ವಭೂತ ಹಿತೇರತಾಹ ಸರ್ವಲೋಕಹಿತೇರತಾಹ. ಆ ಲೋಕಹಿತತ್ವ ಅಂತ ಹೇಳಿದರೆ ಏನು, ಇನ್ನೊಂದು ಥರ ಹೇಳೋದಿದ್ರೆ ಸ್ವಾರ್ಥ ಇರಬಾರ್ದು ಅಂತ. ನಮ್ಮಲ್ಲಿ ಸ್ವಾರ್ಥ ಅಂತ ಸೆಲ್ಫಿಶ್ನೆಸ್ ಅಂತೇವಲ್ಲ, ಸ್ವಾರ್ಥ ಇರಬಾರ್ದು ಅಂತ. ಎಲ್ಲವೂ ನನಗೇ ಬೇಕು, ನಾನು ದುಡಿದದ್ದು ಕಟ್ಟಿಟ್ಟದ್ದು ನನಗೆ ಎಲ್ಲವರೆಗೆ ಸಾಯಿದ್ರವರೆಗೆ ಇರಬಹುದು, ಆಮೇಲೆ ನನ್ನ ಮಕ್ಕಳಿಗೆ, ಅವ್ರದ್ದಾದ್ಮೇಲೆ ಮೊಮ್ಮಕ್ಕಳಿಗೆ. ಇಡೀ ಪರಂಪರೆ ಡೈನಾಸ್ಟಿ ಅಂತ ಏನು ಹೇಳ್ತೇವೆ, ಇಡೀ ಪರಂಪರೆಗೆ ನಾವು ಕೂಡಿಡ್ತೇವೆ. ಇದು ಲೋಕಹಿತ ಅಲ್ಲ, ಇದು ಸ್ವಹಿತ, ಸ್ವಾರ್ಥ. ಇದು ಭರ್ತೃಹರಿ ತುಂಬ ವಿನೋದವಾಗಿ ನಾವು ಹೇಳುವ ಅದಕ್ಕಿಂತ ಕರುಣಾಸ್ಪದವಾದಂತಹ ವಿಷಯವನ್ನು ಹೇಳ್ತಾನೆ. ಪರಾರ್ಥಿಗಳು ಸ್ವಾರ್ಥಿಗಳು ಅಂತ ಇರ್ತಾರೆ ಅಂತ. ಪರಾರ್ಥಿಗಳು ಅಂತ ಹೇಳಿದರೆ ಅವರಿಗೆ ಸ್ವಾರ್ಥ ಇಲ್ಲವೇ ಇಲ್ಲ, ಅವರು ಇನ್ನೊಬ್ಬನಿಗೆ ಒಳ್ಳೆಯದಾಗಲಿ ಅಂತ. ಈಗ ಮೊದಲಲ್ಲಿ ಹೇಳಿದರೆ ಶ್ರೀಗಂಧದ ಕೊರಡು ಅಂತ ನನ್ನ ಕೊರಡು ಮಾಡಿದ್ರಲ್ಲ, ಆ ಕೊರಡು ತೆಯ್ತದೆ ನೋಡಿ, ತನಗಾಗಿ ಅಲ್ಲ ಇನ್ನೊಬ್ಬರಿಗೆ ಅಂತ. ಅವನು ಪರಾರ್ಥಿ. ತಾನು ಉಪವಾಸ ಇದ್ದರೂ ತೊಂದರೆ ಇಲ್ಲ, ಇನ್ನೊಬ್ಬನು ಹಸಿವಿನಲ್ಲಿ ನರಳಬಾರದು ಅಂತ ಮಾಡುವ ಅವನು ಪರಾರ್ಥಿ ಆಗಿರ್ತಾನಂತೆ, ಒಂದು ಕ್ಯಾಟಗರಿ. ಇನ್ನೊಬ್ಬನು ಕೇವಲ ಸ್ವಾರ್ಥಿ, ಪಕ್ಕದಲ್ಲವನ ಅಂದ್ರೆ ಒಂದು ಕಾಳು ಕೊಡೋದಿಲ್ಲ, ಹಿಡ್ಕೊಂಡು ಇಲ್ಲಿಂದ ಹಿಡ್ಕೊಂಡು ನಕ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾನೆ, ಅವನು ಪಕ್ಕಾ ಸ್ವಾರ್ಥಿ. ಅದು ಒಳ್ಳೆಯದೇ, ಅದು ಒಂದು ಗುಣ. ಅವನಷ್ಟಕ್ಕೆ ಪರಾರ್ಥಿ, ಅವನು ಬೇಕಿದ್ರೆ ಬೇಡಿ ತಿನ್ನಲಿ ಸಾಯಲಿ ಅಂತ. ಇದು ಪರಾರ್ಥಿ, ಇದು ಓಕೆ. ಇನ್ನು ಮೂರನೇದೊಂದುಂಟು, ಸ್ವಾರ್ಥಿ ಪರಾರ್ಥಿ. ಅವನಿಗೆ ಸ್ವಾರ್ಥವೂ ಇದೆ, ಪರಾರ್ಥವೂ ಇದೆ. ತಾನೂ ಸಂಪಾದನೆ ಮಾಡ್ತಾನೆ, ಇನ್ನೊಬ್ಬನಿಗೂ ಸ್ವಲ್ಪ ಇರಲಿ ಅಂತ ದಾನ ಮಾಡ್ತಾನೆ, ಶೇಕಡಾವಾರು 20%, 30%. ಇದು ಈ ಮೂರೂ ಜನರು ಅಡ್ಡಿಲ್ಲ ಅಂತೆ. ನಾಲ್ಕನೆಯದು ಒಂದು ವರ್ಗ ಇದೆ, ಏತು ಘ್ನಂತೆ ನಿರರ್ಥಕಂ ಪರಹಿತಂ ತೇ ಕೇ ನ ಜಾನೀಮಹೆ. ಇನ್ನೊಬ್ಬರಿದ್ದಾರೆ ನಿರರ್ಥಕವಾಗಿ, ಅವನಿಗೆ ಬೊಡೆದ್ರೆ, ಅವನ ಆಸ್ತಿ ಒಳಗೆ ಹಾಕಿದರೆ, ಅವನ ವಂಶವನ್ನು ನಾಶ ಮಾಡಿದರೆ ಇವನಿಗೇನೂ ಲಾಭ ಇಲ್ಲ, ಆದರೆ ಅವ ಸಾಯಬೇಕು, ಅವ ಇರಬಾರ್ದು. ಇದು ನಮ್ಮ ರಾಮದಾಸ್ ನಾಮಕರು ಹರಿಕಥೆಯಲ್ಲಿ ಹೇಳ್ತಿದ್ರು. ಪಕ್ಕದ ಮನೆಯವ ಇವರಿಗೆ ಆಗುವುದಿಲ್ಲ, ಲಾಗಾಯ್ತೆಂದು ಜಗಳ ಉಂಟು. ಅವ ಕಾಶಿ ಯಾತ್ರೆಗೆ ಹೊರಡೋದಂತೆ. ಕಾಶಿ ಯಾತ್ರೆಗೆ ಹೊರಟಾಗ ಅವ ಯಾತ್ರೆ ಮಾಡಿದರೆ ಅವನಿಗೆ ಪುಣ್ಯ ಬರ್ತದೆ ಅಲ್ಲೋ, ಅದಕ್ಕೆ ಇವನು ಹೋಗ್ಕೊಂಡು ಅಪಶಕುನವನ್ನು ತರೋದು. ನಮ್ಮಲ್ಲಿ ದುಶ್ಶಕುನ ಅಂತಿದೆಯಲ್ಲೋ, ಯಾವುದು ಬೆಕ್ಕನ್ನು ಹಾಯಿಸೋದು, ಇನ್ನು ಇದರ ಹಾಗೆ ನರಿ ಹಾಕಿ ಅಂಥೇಳಿ ಊಲಿಟ್ಟು ಬಿಡೋದು, ಅಪಶಕುನ. ಬಂದವನು ವಾಪಸ್ ಹೋಗ್ತಾನೆ. ಇವನ ಅಪಶಕುನಕ್ಕೆ ತೋರಿಸಬಹುದಾದ ಎಲ್ಲ ಬಂಡವಾಳ ಖಾಲಿ ಆಯಿತು. ಇರಿಷ್ಟು ಐಟಮ್ ಅಂತಿರುತ್ತಲ್ಲ, ಅಷ್ಟೆಲ್ಲ ಐಟಮ್ ಖಾಲಿ ಆಯಿತು. ಕಡೆಗೆ ಏನು ಮಾಡೋದು ಅಂತ ಮರುದಿವಸ ಪುನಃ ಹೊರಟಿದ್ದಾನೆ. ಅವ ಏನು ಕಾಣಲಿಲ್ಲಂತೆ, ಕತ್ತಿ ಹಿಡ್ಕೊಂಡಂತೆ ತನ್ನ ಮೂಗನ್ನು ಕತ್ತರಿ ಮಾಡಿ ನಿಂತ್ಕೊಂಡಂತೆ. ಅವನು ಅಂಗಹೀನ, ಅಯ್ಯೋ ಆಗೋದಿಲ್ಲ ಅಂತ ವಾಪಸ್ ಹೋದ. ಇವನು ಮೂಗೋಯ್ತು. ಹೀಗೆ ನಿರರ್ಥಕವಾಗಿ ಪರಹಿತವನ್ನು ಹಾಳು ಮಾಡುವವರಿಗೆ ಹೆಸರಿಲ್ಲ ಅಂತ ಭರ್ತೃಹರಿ ಹೇಳ್ತಾನೆ. ಲೋಕಕ್ಕೆ ಹಿತವನ್ನು ಬಯಸಿ ಅದಕ್ಕಾಗಿ ತನ್ನನ್ನು ತೆತ್ತುಕೊಳ್ಳುವುದು ಅಂದರೆ ಶ್ರೀಗಂಧವೃತ. ಆಕಸ್ಮಿಕವಾಗಿ ಇವತ್ತು ಶ್ರೀಗಂಧದ ಒಂದು ಉಲ್ಲೇಖದಿಂದ ಈ ಕಾರ್ಯಕ್ರಮ ಆರಂಭವಾಯಿತು. ಇದನ್ನು ಆತ್ಮಸಾತ್ ಮಾಡಿಕೊಂಡರೆ, ಅಂದರೆ ನಮ್ಮಲ್ಲಿ ಅದನ್ನು ಒಳಗೊಳ್ಳಿಸಿಕೊಂಡರೆ ಸಂಸ್ಕೃತಿಗೆ ಬೇರೆ ಯಾವ ವ್ಯಾಖ್ಯೆಯೂ ಬೇಡ, ಲೋಕಹಿತ ಒಂದಿದ್ದರೆ ಸಾಕು.
ಇಷ್ಟೆಲ್ಲ ಹೇಳಿ ಸಂಸ್ಕೃತಿಯನ್ನು ಹೀಗೆ ಅಂತ ಒಂದು 4 ಗೆರೆ ಎಳೆದು ನಿಯಮನ ಮಾಡಲಿಕ್ಕೆ ಬರುವುದಿಲ್ಲ, ಆಗುವಂಥದ್ದು ಅಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ ಇತ್ಯಾದಿ ವಾದ ನಿತ್ಯ ನೂತನ. ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂತು ದುಷ್ಕರಂ, ಧರ್ಮಸ್ಯ ವಚನಂ ಶ್ರೇಯಃ ಧರ್ಮಜ್ಞಾನಂತು ದುಷ್ಕರಂ. ಇದೂ ಕೂಡ ಆರ್ಷವಾಕ್ಯವೇಯ. ಸತ್ಯ ಧರ್ಮಗಳ ಕುರಿತು ಮಾತಾಡೋದು ಒಳ್ಳೆಯದೇ, ಆದರೆ ಅದನ್ನು ತಿಳ್ಕೊಳ್ಳೋದು ಸುಲಭ ಇಲ್ಲ ಅಂತ. ಈ ಗೊಂದಲ ನಿನ್ನೆ ಮೊನ್ನೆಯದಲ್ಲ, ವೇದ ಕಾಲದಿಂದ ಇರುವಂತಹದ್ದು. ಆದ್ದರಿಂದಲೇ ಸಂಸ್ಕೃತಿಗೋ ಸಂಸ್ಕೃತಕ್ಕೋ, ಅಂದರೆ ಭಾಷೆಯ ದೃಷ್ಟಿಯಿಂದಲ್ಲ, ಸಂಸ್ಕೃತರಾದವರಿಗೂ ಸಮಗ್ರವಾಗಿ ಲಕ್ಷಣವನ್ನು ಸೂತ್ರೀಕರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಏನು ಅಂದರೆ, ಯುದ್ಧದಲ್ಲಿ ಶತ್ರುನಾಶ ಪಾಪವೂ ಅಲ್ಲ, ಹಿಂಸೆಯೂ ಅಲ್ಲ, ಅದು ಕರ್ತವ್ಯ, ಅದು ಸ್ವರ್ಗ ಸೋಪಾನ. ಅಲ್ಲಿ ಸ್ವರ್ಗದಲ್ಲಿ ಕಾಯ್ತಿರ್ತಾರೆ, ಇಲ್ಲಿ ವೀರಮರಣವನ್ನು ಹೊಂದಿದವರಿಗೆ. ಲೋಕಕ್ಷೇಮಕ್ಕಾಗಿ ಹೇಳುವಂತಹ ಸುಳ್ಳು ಸತ್ಯದ ಮೂರ್ತರೂಪ. ಈ ಒಳಿತು ಕೆಡುಕುಗಳ ದ್ವಂದ್ವದಲ್ಲಿ ನಿರ್ಣಾಯಕ ಪಾತ್ರ ಇರುವಂತಹದ್ದು ಔಚಿತ್ಯ. ಅದಕ್ಕೆ ಔಚಿತ್ಯದ ನಿರ್ಣಯ ವಿವೇಕವನ್ನು ಅವಲಂಬಿಸಿದೆ. ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನನ್ನು ತರಾಟೆಗೆ ಸೀತೆ ತಗೊಳ್ತಾಳೆ, ಗಂಡನನ್ನು ಛೇಡಿಸ್ತಾಳೆ. ಈ ಥರ ಮಾಡುವವಳನ್ನು ಸಂಸ್ಕೃತಿ ಮಂತಾಳೆ ಅಂತ ಪ್ರಶ್ನೆ ಕಾಣ್ತದೆ. ಆದರೆ ಆ ಇಡೀ ಸನ್ನಿವೇಶವನ್ನು ಪರಾಂಬರಿಸಿದರೆ ಸೀತೆಯ ಆತ್ಮ ಸಂಸ್ಕೃತಿಯ ಎತ್ತರ ಬಿತ್ತರ ನಮ್ಮ ಹೃದಯವನ್ನು ತಟ್ಟುತ್ತೆ. ಕಿಂಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾ ಅಂತ ಗೀತೆಯಲ್ಲಿ ಸಾಕ್ಷಾತ್ ಭಗವಂತನ ಮಾತಿದೆ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎಂಬ ಗೊಂದಲ ವಿದ್ವಾಂಸರಿಗೆ ಇದೆ ಅಂತಾನೆ ಆತ. ಆದ್ದರಿಂದ ಕಡ್ಡಿ ಮುರಿದ ಹಾಗೆ ಸಂಸ್ಕೃತತ್ವವನ್ನು ಅಕ್ಷರೀಕರಿಸಲಿಕ್ಕೆ ಆಗೋದೇ ಇಲ್ಲ. ಇದನ್ನು ಮಹಾಭಾರತದಲ್ಲಿ ಧರ್ಮರಾಜನ ಮಾತಿನ ಮೂಲಕ ವ್ಯಾಸರು ಹೇಳ್ತಾರೆ. ಅಂದರೆ ವ್ಯಾಸರದ್ದೇ ಮಾತು, ಧರ್ಮರಾಜನ ಬಾಯಿನ ಶಂಖ, ಇಲ್ಲಿ ತೀರ್ಥ ಅದು, ಶಂಖ ಇದು. ತರ್ಕೋ ಪ್ರತಿಷ್ಠ ಸ್ಮೃತಯೋ ವಿಭಿನ್ನಾ ನೈಕೋರ್ಷರೀಯಸ್ಯ ವಚಃ ಪ್ರಮಾಣಂ ಅಂತ ಹೇಳುವಂಥದ್ದು. ತರ್ಕ ಅನ್ನುವಂಥದ್ದು ಒಂದು ಕೆಸರು ಕಂಬ, ಅದು ಆಚೆಗೂ ವಾಲತ್ತೆ ಈಚೆಗೂ ವಾಲತ್ತೆ. ಸ್ಮೃತಿಗಳು ಒಂದಲ್ಲ ಹಲವಾರು. ಒಬ್ಬ ಋಷಿಯ ಮಾತು ಇನ್ನೊಬ್ಬ ಋಷಿಗೆ ಪ್ರಮಾಣವಲ್ಲ. ಈಗಲೂ ಹಾಗೆ ಒಬ್ಬ ಲಾಯರ್ ಹೇಳಿದ್ದನ್ನು ಇನ್ನೊಬ್ಬ ಲಾಯರ್ ಒಪ್ಪುವುದಿಲ್ಲ. ಅದೇ ಥರವೇ ಅದು. ಧರ್ಮದ ತಿರುಳು ಅದೆಲ್ಲೋ ಆಳದ ಗುಹೆಯಲ್ಲಿ ಹುದುಗಿ ಹೋಗಿದೆ. ಈ ಗೋಜಲನ ನಿವಾರಣೆಗೆ, ಈ ಸಂಕೀರ್ಣತೆಯ ನಿರಾಸನಕ್ಕೆ ಇರುವುದು ಒಂದೇ ಹೆದ್ದಾರಿ, ಅಂದರೆ ತಿಳಿದವರು ಹೋದ ಜಾಡಿನಲ್ಲಿ ಸಾಗುವುದು. ಮಹಾಜನೋ ಏನ ಗತಸ್ಸ ಪಂಥ. ಬಹಳ ಸುಲಭ. ದೊಡ್ಡವರು ಹೇಗೆ ಹೋಗ್ತಾರೆ ಅವರು ಹಿಂದೆ ಹೋಗಿಬಿಡೋದು. ಮೊದಲು ನಾನು ಹೇಳಿದ್ದು ಅದನ್ನೇ, ಯದ್ಯದಾಚರತೆ ಶ್ರೇಷ್ಠ ಅಂತ. ಸಂಸ್ಕೃತಿ ಇರುವವ ಹೇಗೆ ಶೋಭಿಸುತ್ತಾನೆ ಎಂಬುದನ್ನು ಒಬ್ಬ ಕವಿ ಒಂದು ಸಣ್ಣ ಚುಟುಕಲ್ಲಿ ಹೇಳ್ತಾನೆ. ತುಂಬ ಚೆನ್ನಾಗಿದೆ, ಸಾಧ್ಯ ಆದರೆ ನೆನ್ಪಿಟ್ಕೊಳ್ಳಿ, ಇನ್ನೊಬ್ಬರಿಗೂ ಹೇಳಲಿಕ್ಕಾಗುತ್ತೆ. ಇದೆಲ್ಲ ಇರೋದು ಇನ್ನೊಬ್ಬರಿಗೆ ಹೇಳಲಿಕ್ಕೆ, ನಮಗಲ್ಲ, ಆಯಿತಾ. ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯ ವಿನಯೇನವ ವಕಾರೈ ಪಂಚಭಿರ್ಹೀನಃ ನರೋ ನಾಯಾತಿ ಗೌರವಂ. ಇದು ಸಂಸ್ಕೃತಿಯ ಸೂತ್ರ ಅಂತೇ ಬೇಕಿದ್ರೆ ಅಂಗೀಕರಿಸಿಕೊಳ್ಳೋಣ. ಧರಿಸುವ ವಸ್ತ್ರ, ಮೈಯ ಸೊಬಗು, ಆಡುವ ಮಾತು, ಕಲಿತ ವಿದ್ಯೆ, ತೋರುವ ವಿನಯ, ಈ 5 ಸಮಕಟ್ಟಿನಲ್ಲಿ ಇಲ್ಲ ಅಂದರೆ ಅಂಥವನಿಗೆ ಗೌರವ ಇಲ್ಲ. ಈ 5 ಐಟಮ್ಗಳನ್ನು ಕವಿ ಸಂಸ್ಕೃತ ಶಬ್ದಗಳಲ್ಲಿಯೇ ವಕಾರಾದಿಯಾಗಿ ಹೇಳ್ತಾನೆ. ಇದು ಸ್ವಾರಸ್ಯ, ಶ್ಲೋಕದ ಸ್ವಾರಸ್ಯ. ವಾ ವಾ ವಿ ವಿ ವೂ ವೂ ವೇ ವೇ ವೋ ಇದ್ರೆ ವಕಾರ, ವಕಾರ, ವಿಕಾರ ಅಲ್ಲ, ವಕಾರಗಳು. 5 ವಕಾರವನ್ನು ಪಟ್ಟಿ ಮಾಡ್ತಾನೆ. ಇದು ಇಷ್ಟಿದ್ದವನು ಸಂಸ್ಕೃತಿವಂತ ಅಂತ. ಯಾವುದ್ಯಾವುದದು? ವಸ್ತ್ರ, ವಸ್ತ್ರ ಅಂದ್ರೆ ಗೊತ್ತಲ್ಲ, ಬಟ್ಟೆ, ಕ್ಲೋತ್. ವಪುಹು ಅಂತ ಹೇಳಿದರೆ ಶರೀರ. ವಸ್ತ್ರ, ವಪು, ವಾಕ್, ಮಾತು, ವಿದ್ಯಾ, ವಿನಯ. ಇದು ವಸ್ತ್ರ, ವಪು, ವಾಕು, ವಿದ್ಯೆ, ವಿನಯ. ಇದು 5. ಈ 5 ವಕಾರ. ಇವಿಲ್ಲದೆ ಇದ್ದರೆ ವಿಕಾರ, ಅದು ವಿಕೃತಿಯೂ ಹೌದು. ಆ ವಿಕೃತಿಯನ್ನೂ ಸಂಸ್ಕೃತಗೊಳಿಸುವುದು ಸಂಸ್ಕೃತಿ. ಒಳ್ಳೆ ಬಟ್ಟೆ ತೊಡಬೇಕು, ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಮಾತಲ್ಲಿ ಮಾಧುರ್ಯ ಇರಬೇಕು, ವಿದ್ಯೆಯಲ್ಲಿ ಬಂಡವಾಳ ಇರಬೇಕು. ಇದೆಲ್ಲದರ ಜೊತೆಗೆ ಮಕುಟ ಮಣಿಯಾಗಿ ವಿನಯ ಇರಬೇಕು. ಈ ವಿನಯವನ್ನೇ ನನ್ನ ಮಾತಿನ ಆರಂಭದಲ್ಲಿ ನಾನು ಉಲ್ಲೇಖಿಸಿದ್ದು ಕಾಳಿದಾಸನ ಒಂದು ಶ್ಲೋಕವನ್ನು, ಪ್ರಜಾನಾಂ ವಿನಯಾಧಾನಾತ್. ಆ ವಿನಯ ಅನ್ನೋದೇ ಈ ಸಂಸ್ಕೃತಿ. ಈ 5 ವಕಾರಗಳು
ಯಾವಾಗಲೂ ನಮ್ಮ ಜೊತೆಗೆ ಇರುವಂಥವು, ಇರಬೇಕಾದಂಥವು. ಈ ವಕಾರ ಪಂಚಕಗಳನ್ನು ಅಂದರೆ ಈ 5 ವಕಾರಗಳನ್ನು ಅಚ್ಚುಕಟ್ಟಾಗಿ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿ ಆಚರಿಸಲಿಕ್ಕೆ ಪ್ರಯತ್ನಿಸುವ ಸದಾಚರಣ ತತ್ಪರರಾಗೋಣ. ಇದೊಂದು ಒಳ್ಳೆಯ ಶಬ್ದ, ಸುಮ್ಮನೆ ಬಾಯಿ ಹಾಕ್ಕೊಳ್ಳಿ, ಇನ್ನೊಬ್ಬರ ಮೇಲೆ ಪ್ರಹಾರ ಮಾಡಲಿಕ್ಕಾಗತ್ತೆ. ಸತ್ ಆಚರಣ ತತ್ಪರ, ಒಳ್ಳೆಯ ಆಚರಣೆಯನ್ನು ಇಟ್ಟುಕೊಂಡವನು. ಸದಾ ಚರಣ ತತ್ಪರ, ಯಾವಾಗಲೂ ತಿರುಗಾಡ್ತಾ ಇರೋದು, ನಮ್ಮ ಹಾಗೆ ಊರಿಂದ ಊರಿಗೆ ತಿರುಗಾಡ್ತಾ ಇರ್ತಾರೆ ಅಂತ. ಇನ್ನೊಂದು ಸದಾ ಚ ರಣತತ್ಪರ, ಮಾತೆತ್ತಿರ ಪೆಟ್ಟೆ, ಅದು ಸದಾ ಚ ರಣತತ್ಪರ, ಕ್ಷತ್ರಿಯರಿದ್ದದ್ದು. ಹಾಗೆ ಸದಾ ಚರಣ ತತ್ಪರ, ಪಾದ ಸೇವನೆ ದೇವರದ್ದು ಗುರುಗಳದ್ದು ಮಾಡುವಂತಹದ್ದು. ಹೀಗೆ ನಾವು ಸದಾಚರಣ ತತ್ಪರರಾಗುವ ಸಂಸ್ಕೃತಿಯ ಸಂವಾಹಕರಾಗೋಣ. ಇಲ್ಲಿ ಅವಕಾಶವನ್ನು ಕೊಟ್ಟಂತಹ ಈ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ, ಹಿರಿಯರಿಗೆ, ಒಮ್ಮೆ ನನ್ನೂರಾದ ನಮಗೆ ಅನ್ನವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟಂತಹ ಈ ನೆಲಕ್ಕೆ ತಲೆ ಹಚ್ಚಿ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ.